ಆಮೇಲೆ ಇವಳು ಊರಿಗೆ ಹೋಗ್ಬಿಟ್ಳು. ಆಮೇಲೆ ನಿನ್ನ ತವರಿಗೆ ಕಳುಹಿಸಿ ಯಾಗೆ ಇರಲಿ ಚೆಲಿಯಾದೋ ಚೆಲಿಯ ಇದನ್ನ ನುಡಿಸ್ತಾ ಇದ್ರೆ ದಾರಿಗೆ ಹೋಗೋರಲ್ಲ. ಸಪ್ಪನಕ್ಕಿ ರಾಣಿ ಕಬ್ಬು ಆಗಿತ್ತು. ಇದೆಲ್ಲ ನಗೋರು ದಾರಿಗೆ ಹೋಗೋರು ಬರೋರು. 500 ಶುರು ಮಾಡ್ಕೊಂಬಿಟ್ಟು ಅವ್ನು ಎಂಟ್ರು ಊರಿಗೆ ಹೋಗಿ ಅವಳು ಎತ್ತ ನನ್ನ ನಂಬೋರಲ್ಲ. ಹಂಗೋ ಏನವ ನನಗೆ ಸತ್ಗಿತ್ತು ಹೋದ್ರಿ ಹಂಗೆ ಇಷ್ಟೊಂದು ದುಡ್ಡು ಕೊಡ್ತಿರಲ್ಲ ಅವಾಗೇನೆ ಒಂದು ಚೀಟಿ ಬರೆದು ನಂದು ಹೆಸರು ಬರೆದು ಚೀಟಿ ಬರೆದು ಇಷ್ಟು ದುಡ್ಡು ಅಕಸ್ಮಾತ್ ನಾನೇನ ಸತ್ರೆ ನನ್ನ ಮಕ್ಕಳನ್ನ ಕೇಳ್ರಮ್ಮ ಅಂತ ಹೇಳಿ ಬರೆದು ಕೊಟ್ಟಿದ್ದೀನಿ. ಅವ್ರು ಗಂಡದಿರಿ ಕಾಣ್ದಂಗೆ ಕಾಸು ಕೊಟ್ಟಿರೋರು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಅಣ್ಣ? ನಿಮ್ಮ ಊರು ಯಾವುದು? ನಿಮ್ಮ ಬಾಲ್ಯ ಹೇಗಿತ್ತು ಅಂತ? ನಮ್ಮದು ಮಧುರೆ ಕೊಡಳ್ಳಿ ಸ್ವಂತ ಊರು. ನಮ್ಮ ತಂದೆ ಸ್ಕೂಲ್ ಮೇಸ್ಟ್ರಾಗಿದ್ದರು. ನಮಗೇನು ಆಚೆ ಈಚೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲ ಮನೆಗೆ ಓದಬೇಕು, ಇಲ್ಲ ಅಂದರೆ ಹೊಲದ ಹತ್ರ ಹೋಗಿ ಹುಲ್ಲು ಸೊಪ್ಪು ತರಬೇಕಾಯ್ತು. ಒಂದು ಸಣ್ಣ ಹುಡುಗ ಒಂದಿಷ್ಟುದ್ದ ಆದಮೇಲೆ ಕಸ ಪಸ ಎಲ್ಲ ಬಳ್ದಾಕ್ಬೇಕಾಯ್ತು. ಆಮೇಲೆ ಚೆನ್ನಾಗಿ ಸ್ಕೂಲಿಗೆ ನಮ್ಮ ತಂದೆ ಮೇಸ್ಟ್ರ್ ಅಲ್ವ್ರಾ, ಎಲ್ಲರಿಗೂ 100 ಜನಕ್ಕೆ ಹೇಳ್ಕೊಡೋರು. ನಾವು ಒಂದೇ ಆಗಬಾರ್ದು ಅಂದ್ಬಿಟ್ಟು ನಮ್ಮನ್ನು ಟ್ಯೂಷನ್ಗೆ ಹಾಕಿರು. 7ನೇ ಕ್ಲಾಸ್ಗೆ ಹಾಕಿರು. ಅವಾಗ ಪಬ್ಲಿಕ್ ಎಕ್ಸಾಮ್. ಆವಾಗ ನನಗೇನೋ ವಿದ್ಯೆ ಹತ್ತಲಿಲ್ಲ. ಹಂಗೆ ಹಿಂಗೆ 2 ಸರಿ ಪಾಸ್ ಮಾಡಿದೆ 7ನೇ ಕ್ಲಾಸ. ಎಷ್ಟು ಜನ ಮಕ್ಕಳು? ನಾವು 5 ಜನ ಮಕ್ಕಳು. 5 ಜನದಾಗೆ ನಮ್ಮ ಅಣ್ಣ ಒಬ್ಬ ಮೇಸ್ಟ್ರ್ ಕೆಲಸ, ನಮ್ಮ ಅಪ್ಪನ ಕೆಲಸ ಅವ್ರಿಗೆ ಕೊಟ್ಟರು. 2ನೇ ನಾನು ವ್ಯವಸಾಯ ಮಾಡ್ಕೊಂಡು ಊರಾಗ ಸೇರಿಕೊಂಡೆ. 3ನೇದು ಒಬ್ಬ ಹುಡುಗ SLC ಬಂದು ಸತ್ತೋಗ್ಬಿಟ್ಟ ತಮ್ಮ. ಇನ್ನಿಬ್ಬರು ತಂಗಿದ್ದೀರು, ಇಬ್ಬರು ಅವರೇ, ಒಬ್ಬ ಅಣ್ಣ ಅವನೇ, ಇಬ್ಬರು ತಂಗಿದ್ದೀರವ್ರೆ. ನಾನು ಅವಾಗ ವ್ಯವಸಾಯ ಮಾಡ್ಕೊಂಡಿದ್ದೆ ಊರಲ್ಲಿ SLC ಫೇಲ್ ಆದಮೇಲೆ. ಆಮೇಲೆ ಮನೆ ಕಡೆ ಸ್ವಲ್ಪ ದುಡ್ಡು ಕಾಸಿಗೆ ತೊಂದರೆ ಆಯಿತು ನಮ್ಮ ತೀರೋದ್ಮೇಲೆ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಇದ್ದು. ನಮ್ಮ ಅಣ್ಣ ಓದೋಕ್ಕೆ ಸಿದ್ಧಗಂಗೆ ಮಠಕ್ಕೆ ಹೋದ. ಇನ್ಯಾರು ನಮ್ಮ ತಂಗಿ ಚಿಕ್ಕಪ್ಪನ ಮಕ್ಕಳು, ಅವರು ಸೋದರ ಮಾವದಿರು ಅತ್ತೆದಿರು ಎಲ್ಲ ನಮ್ಮ ಮನೆಯಲ್ಲೇ ಇದ್ದರು ಅವಾಗ. ಅವ್ರನ್ನೆಲ್ಲ ಸಾಕೋಕ್ಕೆ ನಮಗೆ ಎಷ್ಟು ದುಡಿದ್ರು ಅವಾಗ ಕಮ್ಮಿ. ರಾಗಿ ಬೆಳೆಯುವ, ಭತ್ತ ಬೆಳೆಯುವ, ಹಾಲು ಹಾಕಿವು, ಏನು ಬಂದರೂ ಮನೆಗೆ ದರಿದ್ರುವೆ. ಓದೋ ಮುಂದೆ ಒಂದಿಷ್ಟು ಕನಸುಗಳಿರುತ್ತೆ, ಅಥವಾ ಯಾರಾದರೂ ಪ್ರಭಾವ ಬೀರಿರ್ತಾರೆ. ಏನಾಗ್ಬೇಕಂತಿತ್ತು ನನಗೆ? ವ್ಯವಸಾಯ ಮಾಡಬೇಕು, ಎಲ್ಲರನ್ನು ಸಾಕಬೇಕು ಅನ್ನೋದೇ ಇದ್ದಿದ್ದು ನನಗೆ. ನಾನು ಓದಿ ಏನೋ ನೌಕರಿ ಪಾಕ್ರಿ ಏನು ಬೇಕು ನನಗೆ. ಇದು ನನಗೆ ಊರಾಗೆ ರಾಜ ಮರ್ಯಾದೆ. ಹೌದಾ? ರಾಜ ಮರ್ಯಾದೆ. ಇವತ್ತು ನನ್ನ ಹೆಸರನ್ನ ನೀವು ನಮ್ಮೂರಾಗ ಹೋಗಿ ಕೇಳಿರೆ ಪ್ರತಿ ಮನೆ ಒಂದು 250 ಮನೆ ಅವೆ. 250 ಮನೆಗೂ ನಾನು ಒಬ್ಬ ಮಗ. ನೀವು ಹೋಗಿ ಕೇಳಿರು ಚೆನ್ನಾಗಿರ್ಬೇಕು. ನನ್ನ ಬಗ್ಗೆ ಇವತ್ತು ಅಷ್ಟು ಗೌರವ ಇಟ್ಕೊಂಡವ್ರೆ, ನನ್ನ ಅಷ್ಟು ಪ್ರೀತಿಸ್ತಾರೆ. ನನಗೆ ಅಷ್ಟೇ ಸಾಕು, ಇನ್ನೇನು ಬೇಕಿಲ್ಲ. ಎಲ್ಲರೂ ಒಂದಿನ ಸಾಯೋದೆ. ನಮ್ಮ ಅಪ್ಪ ಸತ್ತೋದ, ನಮ್ಮ ತಾತ ಸತ್ತೋದ, ಪ್ರಧಾನಿನೂ ಸತ್ತೋತಾನೆ, ಮುಖ್ಯಮಂತ್ರಿನೂ ಸತ್ತೋತಾನೆ. ನಮ್ದು ಯಾವುದು? ನಾವು ಸಾಧಾರಣ ಆರ್ಡಿನರಿ ಜನ. ಒಂದಿನ ಹಂಗೆ ಹೋಗ್ಬಿಡೋಣ ನಾವು. ಇದ್ರೊಳಗೆ ಏನೇನೂ ಇಲ್ಲ. ಹುಟ್ಟಿದ್ದೀವಿ, 1-2 ದಿನ ಯಾರಿಗಾದ್ರೂ ನೆಳ್ಳಾಗಬೇಕು. ಒಂದು ಮರ ಹಾಕ್ತೀವಿ, ಒಂದು ತೆಂಗಿನಕಾಯಿ ಕೊಡ್ತದೆ, ಒಂದು ಫಲ ಕೊಡ್ತದೆ. ಹಂಗೆ ನಾವು ಹುಟ್ಟಿದ್ದೀವಿ, 4 ಜನಕ್ಕೆ ನೆಳ್ಳಾಗಬೇಕು. ಹಿಂಗೆ ಮಾಡೋ ಮುಂದೆ ನಿಮಗೇನು ನೆನಪಿದೆಯಾ? ನಿಮ್ಮವ್ರು ಏನಾದರೂ ಅಬ್ಜೆಕ್ಷನ್ ಮಾಡ್ತಿದ್ರಾ? ಬೇಡ ಕಣೋ, ಬೇಡವೋ, ಕಷ್ಟ ಅಂತ ಹೇಳೋದು. ಅಲ್ಲ, ನಿಮ್ಮ ತಂದೆಗೆ ಅವ್ರ ಸಂಬಳನೇ ಕೇಳಕ್ಕಿಲ್ಲ. ನಮ್ಮ ಅಪ್ಪನ ಹತ್ರ ಮಾತಾಡಂಗೆ ಇರಲಿಲ್ಲ, ಯಾರೂ ಮಾತಾಡಂಗಿರಲಿಲ್ಲ. ನಾವಾಗಲಿ, ನಮ್ಮ ತಾಯಿ ಆಗಲಿ, ಅವ್ರ ತಮ್ಮ ಆಗಿರಲಿ. ಅವನು ಇಂಗ್ಲೀಷ್ ಮೀಡಿಯಮ್ ಓದಿದ್ದ ನಮ್ಮ ಚಿಕ್ಕಪ್ಪ. ನಮ್ಮ ಅಪ್ಪನೂ ಇಂಗ್ಲೀಷ್ ಮೀಡಿಯಮ್, ಮೈಸೂರು ಮಹಾರಾಜರ ಕಾಲೇಜಲ್ಲಿ ಓದಿದ್ದು. ಮೈಸೂರು ಮಹಾರಾಜರ ಕಾಲೇಜಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಓದಿದ್ದಿವ್ರು. ನಮ್ಮ 80 ಎಕರೆ ಜಮೀನ್ದಾರರು ಕೊಡಳ್ಳಿಗೆ. ಇವತ್ತು ಎಕರೆ 4 ಕೋಟಿ 3 ಕೋಟಿ ಹೊಡ್ತಾದೆ. ಏನೋ ಆ ಕಾಲ ಹಂಗೆ ನಡೆಸ್ತರು, ಹೋಯ್ತು. ಅದು ಕೋಟೆ ಕಟ್ಟಿ ಮೆರೆದವರೆಲ್ಲ ಹಾಳಾದರು, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು. ನನಗೆ ರಾಜ್ಕುಮಾರ್ ಹೇಳ್ದಂಗೆ ನಮ್ಮ ಕತೆ ಆಯಿತು. ನಮ್ದಾಗಲಿ ಇದು 6ನೇ ಪೀಳಿಗೆ. ನಾವು 6ನೇ ಪೀಳಿಗೆ. ಆಮೇಲೆ ಈಗ ಇತ್ತಿತ್ತಲಾಗಿ ಹಳ್ಳಿಗಳು ಬದಲಾಗಿರೋ ರೀತಿ ಬೇರೆ. ಹೌದು ಹೌದು. ಈಗ ಬಿಡ್ರಿ, ಈಗ ಹೆಚ್ಚು ಕಡಿಮೆ ಸಿಟಿ ಆದಂಗೆ ಹಳ್ಳಿನೂ ಆಗ್ಬಿಟ್ಟವೆ. ಹೌದು. ಈಗ ನಿಮ್ಮ ಕಾಲದಲ್ಲಿ ಮೊದಲು ಹೇಳ್ರಿ, ಏನು ಉಡಾಳತನ ಅಂತಂದ್ರೆ ನನಗೆ ನೆನಪಿದ್ದದ್ದು ಹೇಳ್ಬಿಡ್ತೀನಿ, ಅದು ನಿಮ್ಗೂ ಅನ್ನೋ ಆಯ್ತಾ? ಹೌದು. ಒಂದು ಚುಟ್ಟ ಏನಾದರೂ ಸೇದ್ಬಿಟ್ರೆ 4-5 ಜನ ಸೇರಿ ಅದೊಂದು ದೊಡ್ಡ ಅಪರಾಧ ಅನ್ನಂಗೆ ಆಗ್ಬಿಡೋದು. ಹೌದು. ನಿಮ್ಗೆ ಆ ಥರದ್ದು ಈಗ ಹೆಂಗಿತ್ತು ಹಳ್ಳಿ? ನಾನೊಬ್ಬ ಗೌಡ್ರನ್ನು ನನ್ನ ಕ್ಲಾಸ್ಮೇಟು, ನಾರಾಯಣಿ ಅಂತ. ಅವ್ನು ಇದು ಸ್ಟೇಟ್ ಗೌರ್ಮೆಂಟ್ನಾಗಿದ್ದ, ಪಾಲಿಟೆಕ್ನಿಕ್ನಾಗಿದ್ದ ಕ್ಲರ್ಕ್ ಆಗಿ. ಅವನು ರಾಗಿ ಪಾಗಿ ಮಾರಿ ಬಿಡಿ ತರೋನು. ನಾನು ಅವನ ಮಗ ನನಗೆ ಕಲಿಸಿದ್ದ. ಯಾಕೆಂದ್ರೆ ಅವೆಲ್ಲ ನಾನು ಜಾಪಾನ ಮಡಗಿವಿನಿ.
ಈ ಕವರಾಗ ಕಟ್ಟಿ ಬೆಂಕಿಪಟ್ಟಣ ಬೀಡಿನ ಹಾ. ಒಂದು ಗಿಡದಾಗ ಇಕ್ಕಿವು ಮನೆಗೆ ತರಂಗಿರ್ಲಿಲ್ಲ. ಓಕೆ. ಇಬ್ರು ದನ ಹೊಡ್ಕೊಂಡು ಹೋದಾಗ ಇಬ್ರು ಸೇದೋದು, ತಿರ್ಗಾ ಹಂಗೆ ಗಿಡದಾಗಿ ಬರೀವು. ಬಹಳ ಚೆನ್ನಾಗಿತ್ತು ಆ ಹುಡುಗರ ಲೈಫ್ ಬಿಡಿ. ಬಹಳ ತೀಟೆ, ನಾನು ಘನ ತೀಟೆ. ಅವಾಗ ಏನ್ ಮಾಡಿವೋ ಅಂದ್ರೆ ನಾವು ಹುಡುಗರು ತೀಟೆ ಆಡ್ಕೊಂಡು ದನಪಾನ ಮೇಯಿಸ್ಕೊಂಡು ಸ್ಕೂಲ್ಗೆ ಹೋಗಿವೋ. ಅಲ್ಲಿ ಮಧುರೆ ದೇವಸ್ಥಾನ ತಕ್ಕ ಹೈಸ್ಕೂಲ್ಗೆ ಹೋಗಿವೋ. ಅಲ್ಲಿ ಒಂದಿಷ್ಟು ಪ್ರಸಾದ ಕೊಡೋರು. ಅಲ್ಲಿ ಜನ ಕಮ್ಮಿ, ಜನಸಂದಣಿ ಕಮ್ಮಿ. ನಾವ್ SLC ಓದುವಾಗ ಈಗಾಗಲೇ 55 ವರ್ಷ ಆಯ್ತು. ಅವಾಗ ಜನ ಯಾರು ಬರಕಿಲ್ಲ ಬೇರೆ ಕಡೆಯಿಂದ, ಅಷ್ಟೊಂದು ಪ್ರಚಾರ ಕಮ್ಮಿ. ರಸಾಯನ ಮಾಡಿಸಿದ್ರೆ ನಾವ್ ಅಲ್ಲಿ ಕಾಯ್ಕೊಂಡಿರಿವು ಮಧುರೆ ದೇವಸ್ಥಾನದ. ನಾವು ಮನೆಗೆ ಊಟ ಮಾಡಿ ಓಡೋಗಿವಿ. ಎಲ್ಲಿ ಹೋಗ್ಬಿಡೋದು ಆ ಊಟ. ಅಲ್ಲಿ ಹೋಗಿ ರಸಾಯನ 2 ಸರಿ ಕೊಡೋರು. ತಿನ್ನಿವ ಬಿಡಿ, ಹಂಗಿಂಗಲ್ಲ ನಾವು ತಿಂತಿದ್ದು. ಒಂದೊಂದು ದಬ್ರಿ ತಿನ್ನಿವು. ಊಟನೂ ಅಷ್ಟೇ. ನಮ್ಮ ಅಜ್ಜಿ 6ನೇ ಕ್ಲಾಸ್ ನಾನು ಭಾಳ ಊಟ ಮಾಡೀನಿ. ಒಂದು ಸೇರಕ್ಕಿ ಅನ್ನ ಮಾಡ್ತು ನಮ್ಮ ಅಜ್ಜಿ. ಒಂದ್ ಸೇರಕ್ಕಿ ಇವನ್ಗೆ ಅನ್ನ ಬಿಡಿಸ್ಬಿಡ್ಬೇಕು, ಇವತ್ತು ಹೋಗಿಸ್ಬಿಡ್ಬೇಕು ಅನ್ನ ಅಂತ. ನೀಟಾಗಿ ಒಂದು ಅಗಳು ಬಿಡ್ದಾಗ ಊಟ ಮಾಡಿ ತಿರುಗಿ ತಟ್ಟೆ ನೆಕ್ತಿದ್ದೆ. ಓಕೆ. ಆಮೇಲೆ ಅವತ್ತು ಅಂದಿದ್ ಮಾತು ನನಗೆ ಇವತ್ತು ಕಿವೇಗದೆ ನನಗೆ, ನೀನ್ ಮನೆ ಉದ್ಧಾರ ಮಾಡಲ್ಲ ಕಂಡ್ಲ ಅಂದ್ರು. ಹಾಗೆ ಆಗೋಯ್ತು ಖಂಡಿತ. ಮನೆ ಉದ್ಧಾರ ಎಲ್ಲಿ ಮಾಡಿದೆ, ಎಲ್ಲ ಕಾಕಾಡ್ ಬಂದೆ. ಓಕೆ. ಚೆನ್ನಾಗಿ ತಿನ್ನಿವ್ನು ಬಿಡಿ. ಒಂದಿನ ನಮ್ಮ ಅಣ್ಣ, ಇವ್ರ ಅಣ್ಣ, ನಮ್ಮ ಮನೆಗೆ ಇದ್ದ ಇವ್ರ ಅಣ್ಣ, ಹೊಟ್ಟೆ ತುಂಬ ಊಟ ಮಾಡಿದ್ದೆ ನಾನು. 20 ಪೈಸಾ ಅವಾಗ ಕಾಯಿನು, ಈ ಸಿಲ್ವ ಇದ್ರ ತರ ಬರ್ತಾವ, ಬೆಳ್ಳಿ ಚಿನ್ನದ ಕಾಯಿ ತರ. 20 ಪೈಸಾ ಕೊಡ್ತೀವಿ, ಇನ್ನೊಂದು ಮುದ್ದೆ ಉಣ್ತೀಯ ಅಂದ್ರು. ಒಂದ್ ಮುದ್ದೆ ಊಟ ಮಾಡ್ಬಿಟ್ಟೆ ಸ್ವಾಮಿ, ಇಲ್ಲಿ ಬಂದ್ಬಿಡ್ತೀನಿ. ಉಸಿರು ಆಡಕ್ಕಾಗ್ದಂಗ ಆಗೋಯ್ತು. ಇಲ್ಲಿ ಬಂದ್ಬಿಡ್ತು, ಉಸಿರಾಡಕ್ ಆಗ್ತಾ ಇಲ್ಲ. ಅವಾಗ ನಮ್ಮ ತಾಯಿ, ಪಾಪರ್ ನನ್ ಮಗನ್ ಸಾಯಿ ಹಾಕ್ಬಿಡ್ತಿರಲ್ಲೋ ಅನ್ಬಿಟ್ಟು ಅವಾಗ ಈ ಬೂದಿ, ಬಿಸಿ ಬೂದಿ ಅದನ್ನ ತಂದು ಒಟ್ಟಿಗೆಲ್ಲ ನೀವಿ, ಇದನ್ನೆಲ್ಲ ಕತ್ತು ನೀವಿ ಅದನ್ನ ಸೊಡ್ಲ ಮಾಡ್ತು ಸ್ವಲ್ಪ ಉಸಿರಾಡಂಗೆ. ಬಿದ್ದು ಒದ್ದಾಡ್ತಿದ್ದೆ ನಾನು. 20 ಪೈಸಾ ಆಸೆಗೆ 20 ಪೈಸಾ ಹಾಸಿಗೆ ತಿಂದ್ಬಿಟ್ಟು ಬಿದ್ದು ಒದ್ದಾಡ್ತಿದ್ದೆ. ಅವ ನಮ್ಮ ತಾಯಿ ಬಿಸಿ ಬೆಂಬೂದಿ ಹೊಟ್ಟೆಗೆ ತಿಕ್ಕಿಲ್ ಸ್ವಲ್ಪ ಇದಾಗ್ಲಿ, ಎಳ್ಕೊಂಡ್ಲಿ ಕೆಳಕ್ಕೆ ಅಂತ. ಅವಾಗ ಗೋಮಳೆ ಎಲ್ಲ ಚೆನ್ನಾಗಿ ತಿಕ್ಕಿ ಉಸಿರಾಡಂಗ್ ಮಾಡಿಲ್ಲ. ಹೋಗಿ ಇಷ್ಟೆಲ್ಲ ತಿಂದು ಹೋದ್ಮೇಲೆ ಈ ಶಾಲೆಗೆ ಮಾಸ್ತರ್ ಪಾಠ ಮಾಡ್ರಲ್ಲ, ಅವು ಏನೋ ತಲೆಗೆ ಹೊಕ್ಕಿದ್ವಾ? ಓದ್ತಿರ್ಲಿಲ್ಲ, ನಿದ್ದೆ ಬಂದ್ಬಿಡೋದು. ಟ್ಯೂಷನ್ಗೆ ಹಾಕಿದ್ರು ಅಂದ್ರೆ ನಂದೊಂದು ಸ್ವಭಾವ, ಹೊರಗಡೆ ಜನ ನನ್ನ ಭಾಳ ಪ್ರೀತಿಸೋರು, ಭಾಳ ಪ್ರೀತಿ. ಅಲ್ಲಿ ನನ್ನ ಒಂದು 50 ಜನ ಹುಡುಗರು ಬರೋರು ಟ್ಯೂಷನ್ಗೆ, ಮಧುರೆ ದೇವಸ್ಥಾನವು. ಒಬ್ರು ಮೋಹನ್ ಕುಮಾರ್ ಅಂತ ಬ್ರಾಹ್ಮಣ, ಒಬ್ರು KG ನಾಗೇಂದ್ರ ರಾವ್ ಅಂತ. ನಾಗೇಂದ್ರ ರಾವ್ ನೀವು ನೋಡಿರ್ತೀರ, ಇಲ್ಲೇ ಅವರೇ ಚಿಕ್ಕಸಂದ್ರದಾಗ ಅವ್ರು ಲಾಯರ್ ಆಗ್ಯವ್ರು ಇವಾಗ. ಕಿಟಕಿಯಿಂದ ಆಚೆ ಓದ್ ಬಿಡ್ತೀನಿ ನನ್ನ ಮಗನೇ ಅನ್ನೋರು ನನ್ನ ತೀಟೆ ಮಾಡ್ತಿದ್ದಕ್ಕೆ ನೋಡಿ. ಒಳ್ಳೆ ಮಾಸ್ಟ್ರು ಪಾಪ. ಹುಡುಗರು ಒಂದೇ ಹುಡುಗಿಯರು ಒಂದ್ ಕಡೆ ಕೂತ್ಕೊಂಡವ್ರು, ಒಂದ್ ಕಡೆ ನಾನ್ ಕೂತ್ಕೊಂಡಿ. ಲೈನಿಗೆ ನೋಡಿ ಅದು ಹೊಡಿವ್ನಿ. ಅವಾಗ ಹೊಡಿವ್ನಿ ಅಂದ್ರೆ ಅವಾಗ ಏನ್ ಅಂತ ಇದಿಲ್ಲ, ಡ್ಯಾಶ್ ಹೊಡಿವ್ನಿ. ಹಿಂಗೆ ಸರ್ಕಲ್ ಅದು, ಹಿಂಗೆ 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 ಹೋಗಿ ಹಿಂಗೆ ಬರ್ಬೇಕಾದ್ರೆ ಅತ್ಲಿಂದ ಬರೋರು, ನಾನು ಇತ್ಲಿಂದ ಹೋಗಿ ಡ್ಯಾಶ್ ಹೊಡೆಯೋದು. ಎಲ್ಲಾರು ಊಟ ಆಗ್ಬಿಡೋರು, ಲೈಲಾಗಿ ಬರೋರು ಕುರಿ ಬಂದಂಗೆ. ಇತ್ಲಿಂದ ಹೋಗಿ ಡ್ಯಾಶ್ ಹೊಡಿವ್ನಿ. ಇದನ್ನ ಒಂದಿನ BG ಗಂಗಾಧರಯ್ಯ ಅಂತ ಇಷ್ಟಪ್ಪ ಹೊಟ್ಟೆ ಅವ್ರಿಗೆ ನೋಡ್ಕೊಂಬಿಟ್ಟವ್ರೆ. ಎಲ್ಲ ನನ್ನ ಮಗನೇ, ನಮ್ಮಪ್ಪ ಮೇಷ್ಟ್ರು ಎಲ್ಲಾರ್ಗೂ ಗೊತ್ತು, ಅವ್ರಿಗೆಲ್ಲಾನು ಮೇಷ್ಟ್ರ ಮಗ ಅಂತ ನನ್ನ ಸಲಿಗೆ. ಎಲ್ಲ ನನ್ನ ಮಗನೇ ಅನ್ಬಿಟ್ಟು ಒಂದಿನ ಅವನೇನ್ ಮಾಡ್ದ, ಹೆಣ್ಣು ಹುಡುಗರನ್ನ ಹಿಂದಕ್ಕೆ ಬಿಟ್ಕೊಂಡು ಅವ್ನ ಮುಂದಕ್ಕೆ ಬಂದ. ನಾನು ಇತ್ಲಿಂದ ಹೋದೆ, ಬತ್ತಾವ್ರೆ ಡ್ಯಾಸ್ ಹೊಡೆಯಾರ ಅಂತ ಹೋಗಿದ್ದೆ. ಹೊಟ್ಟೆಗೆ ಗುದ್ದಿದೆ. ಹೊಟ್ಟೆಗೆ ಗುದ್ದಿದ ತಕ್ಷಣ 2 ಕಿವಿನೂ ಹಿಡ್ಕೊಂಬಿಟ್ಟ ಸ್ವಾಮಿ. ಹಿಡ್ಕೊಂಡು ನುಲ್ಚಿ 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 ಇನ್ನೇನು ರಕ್ತವನ್ ಬರ್ಬೇಕು ಹಂಗೆ ಮಾಡ್ಬಿಟ್ಟಿದ್ದ. ಹೆಣ್ಮಕ್ಳು ಬರ್ತಾರೆ, ನೀನ್ ನನ್ನ ಮಗ ಬಂದು ಹಿಂಗೆ ಡ್ಯಾಸ್ ಹೊಡಿತಿ. ಸಾರ್ ಇಲ್ಲ ಸಾರ್, ನಾನು ಹಂಗ ಅವ್ರು ನೋಡ್ಕೊಂಡು ಬರಕ್ಕಿಲ್ಲ, ನಾನು ಸುಮ್ಮನೆ ಬರೀವ್ನಿ. ಕಳ್ಳಾಲರ ಮಗ ಅಲ್ಲರು. ನಾನು ಅಂದ್ರೆ ಚೆನ್ನಾಗಿ, ನಾನು ತರಕಾರಿ ತಗೊಂಡೋಗಿ ಕೊಡೋದು, ಹಾಲು ಕೊಡೋದು ಎಲ್ಲ ಅವರೇ ಬರ್ಕೊಟ್ಬಿಡೋರು, ಬುಕ್ ಕೊಟ್ಬಿಡೋರು. ಯಾರು ಚೆನ್ನಾಗಿ ಬರ್ದಿರೋರ್ದ ಬರ್ಕೊಂಬೋಗಲ್ಲ ಶಿಷ್ಯ ಅನ್ನೋರು, ನೀಟಾಗಿ ಬರ್ಕೊಂಡೋಗಿ ಕೊಟ್ಬಿಡೀನಿ. ಮಾರ್ಕ್ಸ್ ಹಾಕ್ಬಿಡೋರು, ಪಾಸ್ ಮಾಡಿಬಿಡೋರು. SLCಗೆ ಯಾರು ಮಾಡ್ತಾರೆ ಹಂಗೆ? 2 ಸರಿ ಬರ್ದೆ ಹೋಯ್ತು, ಅಷ್ಟೊತ್ತಿಗೆ ನಮ್ಮ ತಂದೆ ತೀರೋಯ್ತು. ಈಗ ನಾವು ಮಸ್ತರ್ದು ನಮ್ಗೆ ಹೆಂಗಿತ್ತು ಅಂತ, ನಾವು ಮಸ್ತರ್ ಮನೆ ಕೆಲಸನೂ ಮಾಡ್ತಿದ್ವಿ. ನಾನು ಮಾಡ್ತಿದ್ದೆ ರೀ. ದನ ಮೇಯಿಸ್ಕೊಂಬರೀವ್ನಿ, ಆಮೇಲೆ ಹುಲ್ ತಂಬರೀವ್ನಿ, ಜೋಳ ಕುಯ್ಕೊಂಬಂದ್ ಕೊಡೀವ್ನಿ ದನಗಳಿಗೆ. ಆಮೇಲೆ ಬೆಳಗಿನ ಜಾವ ಎದ್ದು ನಾವು ದನ ಎತ್ತುಗಳಿಗೆ ಕಡ್ಡಿ ತಿನ್ಸ್ಬೇಕಾಯ್ತು, ಜೋಳದ ಕಡ್ಡಿ. ನಾವು ಸೃಷ್ಟಿ ಜಾತ್ರೆಗೆ ಹೋಗ್ಬೇಕಾದಾಗ ಅವೆಲ್ಲ ಮಾಡಿದ್ದೀನಿ. ನಾನು ಸಣ್ಣ ಹುಡುಗನಿಂದನೂ ಎಲ್ಲಾ ಕೆಲಸನೂ ಮಾಡಿದ್ದೀನಿ. ಇನ್ನು ಸುಮ್ಮನೆ ನಾನು ಏನು ಊಟ ಮಾಡಿಲ್ಲ. ನಮ್ಮ ಮನೆಯೊಳಗೆ ಕಸ ಆದ್ರೂ ಗುಡಿಸಿ ನಾನು ಊಟ ಮಾಡಿದ್ದೀನಿ. ವೇಸ್ಟ್ ಆಗಿ ನಾನು ನಮ್ಮ ಮನೆ ಕಾಲ ಕಳೆದೇ ಇಲ್ಲ. ವೇಸ್ಟ್ ಆಗಿ ಕಾಲ ಕಳೆದನು ಅಂದ್ರೆ ನಮ್ಮ ಅಣ್ಣ, ನನ್ನ ತಮ್ಮ.
ಅವರಿಬ್ಬರೇ. ನಾನಂತೂ ನನ್ನ ಊಟ ನಾನು ಮಾಡಿ ತಿಂದಿದ್ದೀನಿ ರೀ. ಓಕೆ. ಒಂದು 4 ವರ್ಷ 5ನೇ ಕ್ಲಾಸ್ ಆದಮೇಲೆ ದನ ಆದ್ರೂ ಮೇಸ್ಕೊಂಬರೀವ್ನಿ, ಹೊಲ್ತಕ್ಕೆ ಹೋಗಿ ಹುಲ್ಲುವರೆ ಹೊತ್ಕೊಂಬರೀವ್ನಿ. ಯಾಕೆಂದ್ರೆ ಅಷ್ಟು ತಿನ್ನೀವ್ನಿ, ನೀನು ಹೊರೆ ವರ್ಷರು ಹೊತ್ಕೊಂಬರೀವ್ನಿ. ಗಟ್ಟಿಮುಟ್ಟಾಗಿದ್ದೆ. ಯಾಕೆ ಅಂದರೆ ನಮ್ಮ ಅಮ್ಮನ ಹತ್ರ ನಾನು 5 ವರ್ಷ ಹಾಲು ಕುಡಿದಿದ್ದೀನಿ. 3 ಮಕ್ಕಳು ಹುಟ್ಟಿದ್ರು ನನ್ನ ಹಿಂದೆ. ನಮ್ಮ ತಮ್ಮ ಒಬ್ಬ, ನನ್ನ ತಂಗಿ ಒಬ್ಬಳು, ಇನ್ನೊಬ್ಳು ತಂಗಿ. ಅವ್ರ ಹಾಲೆಲ್ಲ ನಾನೇ ಕುಡಿವ್ನಿ. ಬಾಲ್ಯ ತುಂಟಾಟನೇ ಬರೇ. SLC ವರೆಗೂ ತುಂಟಾಟವೇ. ತಂದೆ ಯಾವಾಗ ಸತ್ತೋಯ್ತು ಅವಾಗ ದೊಡ್ಡ ಮನುಷ್ಯನಾಗ್ಬಿಟ್ಟೆ. ಊರ ಮುಂದೆ ಸ್ವಲ್ಪ ದೊಡ್ಡವ್ರ ಮುಂದೆ ಹೋಗಿ ಕೂತ್ಕೊಬೇಕಾಯ್ತು. ಅವ್ರ ಮಾರ್ಗದರ್ಶನ ನನಗೆ ಹಂಗೇ ಹಿಡ್ಕೊಂಬಂತು. ಇವತ್ತು ನನಗೆ ಗೌರವ ಅದೆ, ಊರಿಗೆ ಹೋದ್ರೆ ಒಂದು ವಿಶ್ವಾಸ ಅದೆ, ಸಾಕು ನನಗೆ. ಈ ನಾಟಕದ ಗೀಳು ಎಲ್ಲಿಂದ ಬಂತು ನಿಮಗೆ? ನಮ್ಮ ತಂದೆ ಭಾಳ ಹುಚ್ಚು ನಾಟಕಕ್ಕೆ. ದುರ್ಯೋಧನ ಪಾತ್ರ ಮಾಡೋದು, ಆಮೇಲೆ ಕವಿರತ್ನ ಕಾಳಿದಾಸದಲ್ಲಿ ಮಂತ್ರಿ ಪಾತ್ರ ಮಾಡೋದು. ಈ ಬಾಲಕೃಷ್ಣ ಮಾಡ್ತಿದ್ನಲ್ಲ ಆ ಪಾತ್ರ ನಮ್ಮ ಅಪ್ಪ ಮಾಡೋದು. ಭೋಜರಾಜನ ಪಾತ್ರ ನಮ್ಮ ಮಾವ ಮಾಡೋನು. ನಮ್ಮ ಅಪ್ಪ ಅವ್ರ ಮಾವ ಮಾಡೋನು. ನಮ್ಮ ಅಪ್ಪ ಮಂತ್ರಿ ಪಾತ್ರ ಮಾಡೋನು. ತಿಂಗಳಿಗೊಂದು ನಾಟಕ ಆಡ್ಸೋನು. 150 ರೂಪಾಯಿ ಸೀನ್ಸು. ನಮ್ಮಪ್ಪ ಎಲ್ಲ ಮೇಷ್ಟ್ರುಗಳು ಕೆಲಸ ಮಾಡೋನಲ್ಲ, 4 ಗಾಡಿ ಕಟ್ಕೊಂಬರೋ ಅನ್ನೋನು, ತುಂಬಿಸೋನು ಬಂದು ನಾಟಕ ರಾತ್ರಿಗೆ ಆಡೋರು. ಕುರುಕ್ಷೇತ್ರ, ದಾನಶೂರ ಕರ್ಣ ಇವೆಲ್ಲ ಆಡೋರು. ಆ ಗೀಳು ನನಗೆ ಬಂದ್ಬಿಡ್ತು. ಏನಾರು ನೆನಪಿದಾವ ಡೈಲಾಗ್? ನಾನು 2 ಸರಿ ಕೃಷ್ಣನ ಪಾತ್ರ ಮಾಡಿದ್ದೀನಿ. ಹೇಳ ಕೃಷ್ಣಂದು ಒಂದ. ಭಾರತ ಭೂಮಿ ಸಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸದೆ ವಿರಾಜಿಸುವ ಸಹೋದರರಿ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಶಾ ಕರೆಸಿಗನಿ ಅನುಜಾತರ ಧರೆನೆತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಭಾರತ ಭೂಮಿ ಸಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸದೆ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಶಾ ವೈರವನೇ ನೀಗಿ ಸೈರಣೆಯಂ ತಾಳೈ. ವೈರವನೇ ನೀಗಿ ಸೈರಣೆಯಂ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪೊರೆ ದರೆಯ. ಭಾರತ ಭೂಮಿ ಸಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸದೆ ವಿರಾಜಿಸುವ ಸಹೋದರರ ನಿರಾಕರಿಸಿದಿರೈ. ಭಾರತ ಭೂಮಿ ಸಜಯಿಸಿ ದುರಾಶಾ. ಇದು ಕೃಷ್ಣನ ಹಾಡು. ಹೆಂಗ್ರಿ ಕತೆ ಇದು? ಇದು 40 ವರ್ಷದ ಹಿಂದೆ ಆಡಿರೋ ಹಳೆಗನ್ನಡನ ಇದು? ಇದು ದ್ವಾಪರ ಯುಗದಲ್ಲಿ ಕೃಷ್ಣನ ಆಡಿದ್ದು. ಇಷ್ಟು ಈ ಸಂಗೀತ ಎಲ್ಲ ಕಲ್ತ್ರೆ ನೀವು? ಒಂದು ಸ್ವಲ್ಪ ಕಲ್ತಿದ್ದೆ, ಅದು ಮದುವೆ ಆದ್ಮೇಲೆ ಬಿಟ್ಬಿಟ್ಟೆ. ಇವಳು ಬಂದ್ಮೇಲೆ ಈ ಸಂಗೀತ ಜಾಸ್ತಿ ಆಯ್ತು, ಆ ಸಂಗೀತ ಬಿಟ್ಬಿಟ್ಟೆ. ಕಲಿತಿದ್ದೆ ಕೇಳ್ರಿ. ಹೌದಾ? ಇದು ಯಾವ್ಯಾವ ಹಾಡು ಬಾರಿಸಿವ್ನಿ. ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಶ್ರೀ ಪುರಂದರ ವಿಠಲರಯನ ಅಂತ ಎಲ್ಲ ನುಡಿಸಿವ್ನಿ ಹಾಡ. ಆಮೇಲೆ ಇದನ್ನ ಯಾವುದು, ಲಂಬೋದರ ಲಕುಮಿಕರ ಅಂಬಾ ಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣ ಸೇವಿತ. ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಇವನ್ನೆಲ್ಲ ನುಡಿಸಿವ್ನಿ ನಾನು. ಆಮೇಲೆ ಇವಳು ಊರಿಗೆ ಹೋಗ್ಬಿಟ್ಳು. ಆಮೇಲೆ ನಿನ್ನ ತವರಿಗೆ ಕಳುಹಿಸಿ ಯಾಗೆ ಇರಲಿ ಚೆಲಿಯಾದೋ ಚೆಲಿಯ. ಇದನ್ನ ನುಡಿಸ್ತಾ ಇದ್ರೆ ದಾರಿಗೆ ಹೋಗೋರಲ್ಲ. ಸಪ್ಪನಕ್ಕಿ ರಾಣಿ ಕಬ್ಬು ಹೇಗಿತ್ತು ಇದೆಲ್ಲ ನಗೋರು, ದಾರಿಗೆ ಹೋಗೋರು ಬರೋರು. 500 ಶುರು ಮಾಡ್ಕೊಂಬಿಟ್ಟು ಅವ್ನು ಎಂಡ್ರು ಊರಿಗೆ ಹೋಗಿ ಅವಳು ಎತ್ತ ಕಲಿತೆ ಅವಾಗ. ಹಾರ್ಮೋನಿಯನ್ ಒಂದು ಸ್ವಲ್ಪ ಸ್ವರದ ಜೊತೆ ಒಳಗೂ ಕಲಿತೆ. ವರ್ಣದಲ್ಲಿ ಒಂದಷ್ಟು ಸ್ವಲ್ಪ ಕಲಿತೆ. ಗ ಗ ರಿ ರಿ ಸ ಸರಿ ರಿ ಗ ಗ ರಿ ರಿ ಸರಿ ಗ ರಿ ಸರಿ ಸ ದ ಸರಿ ಗ ಪ ದ ದ ರಿ ಸರಿ ಗ ರಿ ಸರಿ ಗ ಪ ಸ ಸ ಸರಿ ರಿ ಗ ಗ ರಿ ರಿ ಸ ಸರಿ ರಿ ಸರಿ ಗ ಪ ಸರಿ ದ ಪ
ಸರಿ ಗ ಪದ ಸರಿ ಗ ಸರಿ ಗ ಮ ಪ ಇದನ್ನೆಲ್ಲ ಕಲ್ತಿದ್ದೆ. ನುಡಿಸ್ತೀನಿ ಅದನ್ನ. ಬೇರೆ ನಾಟಕದ ಮೇಷ್ಟ್ರು ನುಡ್ಸೋಕ್ಕಾಗಲ್ಲ ಹಂಗೆ ಹೇಳ್ಬಿಟ್ರೆ. ಅಲ್ಲ, ತಪ್ಪು ಆಗ್ಬಿಡ್ತಾರೆ ಅವ್ರು, ತಪ್ಪು ನುಡಿಸ್ಬಿಡ್ತಾರೆ. ಈ ಮದುವೆ ಆದಮೇಲೆ ಈ ಹೆಂಡತಿ ಬರ್ತಾಳೆ, ಮಕ್ಕಳಾಗ್ತವೆ, ಸೊರ್ರೋ ಗುರ್ರೋ ಅಂತ ಶುರುವಾಗುತ್ತೆ, ಮನೆಗೆ ಬಂದರೆ ಹೆಂಡ್ತಿದೊಂದು ಶುರುವಾಗುತ್ತೆ. ಈ ಗದ್ದಲಾಗಿ ಇವನ್ನೆಲ್ಲ ಎಲ್ಲಿ ಕಲ್ತ್ರಿ ಅಂತ? ನಾನು ಅದೇನೋ ಅದು ನಮಗೆ ಅದು ರೂಢಿ. ಗದ್ದಲ ಅಂತ ಗದ್ದಲನ ಏನು ಮೈಗೆ ಅಂಟಿಸ್ಕೊಂತಾನೆ ಇರಲಿಲ್ಲ. ಮನೆಗೇನು ರೇಷನ್ ಬೆಳೆದಾಕಿವ್ನಿ, ಹಾಲು ಹಾಕಿವ್ನಿ, ಒಂದು 25 ಲೀಟ್ರ್ ಹಾಲು ಹಾಕಿವ್ನಿ. ದಿನಕ್ಕೆ 5 ಲೀಟ್ರ್ ಹಾಲು ಮಾಡಿಕೊಂಡವ್ರು ಕೇಳಿ ಮನೇಲಿ. 5 ಲೀಟ್ರ್ ಹಾಲು, 3 ಲೀಟ್ರ್ ಕಾಫಿ ಮಾಡ್ತೀವಿ ಬರೋರು ಹೋಗೋರಿಗೆ. ಇನ್ನು 2 ಲೀಟ್ರು ಎಪ್ಪಾಕಿ ಮಜ್ಜಿಗೆ ಪಸರು ಮಾಡೋರು. ನಾನು ಸ್ವಲ್ಪ ಸೀಮೆಸ ತರಿವ್ನಿ, ಹಳ್ಳಿ ತಿರುಗಿ ಸೀಮೆಸ್ಗಳು ತರಿವ್ನಿ, ಮಾರಿವ್ನಿ. 500 ರೂಪಾಯಿ ಲಾಭ ಅಂದರೆ ಅವತ್ತು ಮೇಷ್ಟ್ರದ್ದು 2 ಸಂಬಳ. ನಮ್ಮ ಅಣ್ಣಂಗೆ 500 ರೂಪಾಯಿ ಸಂಬಳ ಅಷ್ಟೇ. ನಾನು ತಿಂಗಳಿಗೆ 1,000 ದುಡಿ, 2,000 3,000 ಹಿಂಗೆ ಮನ್ಸಿ ಬಂದಂಗೆ ದುಡ್ದು ಬಿಡೀನಿ. ಎಲ್ಲ ತಿಂದು ಬಿಡೋರು, ಮನೆ ತಿಂದು ಬಿಡೋದು. ನೀವು ಏಸ್ತಾಂಬತ್ತೀರ ಹೊಸರಿವಿಗೆ ನೀರು ಇದ್ದಂಗೆ ಮನೇಲಿ. ಇಲ್ಲಿ 40ನೇ ವಯಸ್ಸಿಗೆ 1-1.5 ಸಾವಿರ ರೂಪಾಯಿ ಸಾಮಾನು ಅಂದರೆ ಇವತ್ತು 1.5 ಲಕ್ಷ ರೂಪಾಯಿ ಸಾಮಾನು. ನಮ್ಮ ತಾಯಿ ನಮ್ಮ ತಂದೆ ಸತ್ತ ಮೇಲೆ ಭಾಗ ಆಗಬೇಕು ಅಂತು. ಭಾಗ ಮಾಡ್ಕೊಂಬಿಡೋಣ, ಅವ್ರ ಪಾಡು ಅವ್ರದ್ದು, ನಮ್ಮ ಪಾಡು ನಮ್ಮದು ಅಂತು. ನಾನು ಅದಕ್ಕೆ ಒಪ್ಪಲಿಲ್ಲ. ಊರ ಕಡೆಗೆ ಕೊಟ್ಟೋಗ್ಬಿಡ್ತು. ನಾನು ಒಪ್ಪದ ಇದ್ದಿದ್ದಕ್ಕೆ ಅವ್ರ ಜೊತೆಗೆ ಇರೋಕ್ಕಾಗಲ್ಲ ನಾನು ಅಂದ್ಬಿಟ್ಟು ಊರಿಗೆ ಹೋಗ್ಬಿಡ್ತು. ತವ್ರ ಮನೆಗೆ ಹೊಟ್ಟೋಯ್ತು. ಮತ್ತೆ ಬರಲಿಲ್ಲ. ನಮ್ಮ ಚಿಕ್ಕಮ್ಮ ಅಡುಗೆ ಮಾಡೋದು. ನಮ್ಮ ನಿಮ್ಮ 4 ಜನ ಮಕ್ಕಳನ್ನ ಬಿಟ್ಟು ಹೊರ್ಟಾಯ್ತು. ನಾವೆಲ್ಲ ಆಗಲೇ ದೊಡ್ಡವರಾಗಿದ್ದು, ಒಂದು 18 ವರ್ಷ ಆಗಿತ್ತು ನನಗೆ. ಹೊಂಟಾಯ್ತು. ಆಮೇಲೆ ಬರಲಿಲ್ಲ ಅದು. ಆಮೇಲೆ ನಮ್ಮಣ್ಣ TCH ಮುಗೀತು, ಕೆಲ್ಸಕ್ಕೆ ಹೋಗಲಿಲ್ಲ ಅವನು. ಸಾಲ ಪಾಲ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸೇರ್ಕೊಂಡ. ಅವಾಗ ನಮ್ಮ ಅಮ್ಮನ ಜನ ಎಲ್ಲ ಏನೋ ಅಂತಾರೆ ಅಂದ್ಬಿಟ್ಟು ಜನ ಒಂದು 100 ಮಾತಾಡೋರು. ಒಂದು ಕಡೆ ತಾಯಿ ಮಕ್ಕಳು, ಒಂದು ಕಡೆ ಹಂಗೆ ಹಿಂಗೆ ಅಂತ. ಅವಾಗ ನಮ್ಮ ಅಮ್ಮನ ತಗೊಂಡಾಗ ಅಲ್ಲಿ ಬಿಟ್ಟೆ, ನಮ್ಮ ಅಣ್ಣನ ಮನೆಗೆ ಬಿಟ್ಟೆ. ಆಮೇಲೆ ಹಂಗೆ ಇದ್ರು ಅವರು. ನಾನು ಊರಲ್ಲೇ ಇದ್ದೆ. ಚಿಕ್ಕಮ್ಮ ಅಡುಗೆ ಮಾಡೋಳು, ಎಲ್ಲ ದನ ಕರ ಮರಿ ವ್ಯವಸಾಯ ನೋಡಿಕೊಂಡು ಚೆನ್ನಾಗಿದ್ದೆ ನಾನು. ಆಮೇಲೆ ಬೇಜಾರಾಯಿತು ನನಗೆ, ಮನೆ ಕಡೆ ವರ್ತನೆ ಜಾಸ್ತಿ ಆಯಿತು. ಈ ಹೆಸ್ರುಘಟ್ಟ ಸೀಡ್ಸ್ ಫಾರಮ್ ಅಂತ ಐತೆ, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಒಂದು 5 ವರ್ಷ ಇದ್ದೆ ಅಲ್ಲಿ. ಅಡುಗೆ ಮಾಡಿಕೊಡೋಕ್ಕೆಲ್ಲ ಅವ್ನು ಸಂಬಳ ದುಡಿಯೋಕೆ ಹೋಗ್ತಾನೆ, ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಆ ಅಮ್ಮನಿಗೆ ಅಸೂಯೆ ಬಂತು. ಅಡುಗೆ ಮಾಡೋಕ್ಕೆಲ್ಲ. ನಾನು ಹೊರಗಡೆ ಎಲ್ಲೂ ಹೋಟ್ಲಾಗಿ ತಿನ್ನೋಕ್ಕಿಲ್ಲ. ನನಗೆ ಜಂಗಮ ದೀಕ್ಷೆ ಆಗಿದೆ ಸಿದ್ಧಗಂಗಾ ಮಠದಾಗ 75ನೇ ಇಸ್ವಿಗೆ. ಇಲ್ಲಿಗಾಗಲೇ ಎಷ್ಟು ವರ್ಷ ಆಯ್ತು ರೀ? 50 ವರ್ಷ ಆಯಿತು ನನಗೆ ಜಂಗಮ ದೀಕ್ಷೆ ಆಗಿ. ನಾನು ಎಲ್ಲ ಈ ಹುಡುಗರಿದ್ದಾಗ, ಒಂದು ಹರೆಯದ ವಯಸ್ಸಿಗೆ ಬಂದಾಗ, ಬಂದಾಗೆ ನನಗೆ ನಮ್ಮ ತಂದೆ ತೀರೋಗ್ಬಿಡ್ತು. ನಾವೇನು ಬೇರೆ ಆಟ ಆಡೋಕೆ ಆಗದಂಗೆ ಅವಾಗ ಎಲ್ಲ ಜವಾಬ್ದಾರಿ ಬಂದ್ಬಿಡ್ತು. ಸಂಸಾರದ ಹೊಣೆ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ರು. ಚಿಕ್ಕಪ್ಪ ಇಂಗ್ಲೀಷ್ ಮೀಡಿಯಂ ಓದಿರೋದು, ನಮ್ಮ ಅಪ್ಪನು ನಮ್ಮ ಚಿಕ್ಕಪ್ಪ ಮೈಸೂರಲ್ಲಿ. ಅವನೇನಿಲ್ಲ, ಊಟ ಮಾಡೋನು, ಮದುವೆ ದೇವಸ್ಥಾನಕ್ಕೆ ಹೋಗೋನು, ಮನೆಗೆ ರಾಗಿ ಕಪ್ಪಾಗಿ ಮಾರೋನು, ತಿನ್ಕೊಳ್ಳೋನು, ಬರೋನು. ಇಷ್ಟೇ ಕೆಲಸ ನಮ್ಮ ಚಿಕ್ಕಪ್ಪನ, ಬೇರೆ ಏನಿಲ್ಲ. ಇವತ್ತೆಲ್ಲ ಹೊರಟೋದ್ರು. ಮಗನೂ ಹೊರಟೋದ, ಹೆಂಡ್ತಿನೂ ಹೊರಟೋದ್ಲು, ಎಲ್ಲ ಹೊರಟೋದ್ರು ಅವರು. ಏನೋ ಧರ್ಮ, ನಾವಿನ್ನೂ ಉಳ್ಕೊಂಡಿದ್ದೀವಿ. ಆಯ್ತಾ? ಆಗ ಕೆಲ್ಸಕ್ಕೆ ಹೋದೆ. ನಮ್ಮ ಅಣ್ಣ ಏನು ಮಾಡ್ದ, ಈ ವ್ಯವಸಾಯ ಜಾಸ್ತಿ ಇತ್ತು, ಹಾಳಾಗಿ ಹೋಗ್ತದೆ ಮನೆ ಅಂದ್ಬಿಟ್ಟು, ಎಲ್ಲ ನೀನೇ ಮಾಡಿಕೊಳ್ಳಪ್ಪ, ನನಗೆ ಭಾಗ ಕೊಡಬೇಡ, ಕೆಲಸ ಬಿಟ್ಬಿಡು ಅಂದ. ಬಿಟ್ಟು ಮನೆಗೆ ಸೇರಿಕೊಂಡೆ. ಆಮೇಲೆ ಏನಾಗೋಯ್ತು, ಮನೆ ಕಡೆ ಎಲ್ಲ ಮದುವೆ ಮುಂಜಿ ಎಲ್ಲ ಮಾಡಿದೆ. ತಂಗಿದ್ದೀರಿ ಇಬ್ಬರಿದ್ದರು, ಚಿಕ್ಕಪ್ಪನ ಮಗಳು, ನನ್ನ ತಂಗಿ ಎಲ್ಲ ಮಾಡಿದೆ. ನಂದು ಮದುವೆ ಮಾಡ್ಕೊಂಡೆ, ನಮ್ಮ ಮನೆ ತವೇ ಮಾಡ್ಕೊಂಡೆ. ನಮ್ಮ ಅತ್ತೆ ಮಗಳೇ ಇವರು, ಕರ್ಕೊಂಬಂದು ಮನೆ ತವೇ ಮದುವೆ ಮಾಡಿಕೊಂಡೆ. ಅವ್ರ ಅಣ್ಣನಿಗೆ ನಮ್ಮ ಚಿಕ್ಕಪ್ಪನ ಮಗಳು ಕೊಟ್ಟು 2 ಮದುವೆನೂ ನಮ್ಮ ಮನೆ ತವೇ ಮದುವೆ ಮಾಡಿಕೊಂಡೆ. ಆಮೇಲೆ 2 ಮಕ್ಕಳು ಅದು. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ತಂಟೆ ತಕರಾರು ಜಾಸ್ತಿ ಆಯ್ತು ಮನೆಯೊಳಗೆ. ನಾನು ಸ್ವಲ್ಪ ಧಾರಾಳ. ಯಾರನ ಬಂದರೆ ಮರ ಸೌದೆ ಕೂತ್ಕೊಂಡು ಹೋಗು ಅನ್ನೋದು, ಎತ್ಗುಡ್ ಬೇಕು ಅಂದ್ರೆ ಹಿಡ್ಕೊಂಡು ಹೋಗು, ಹೊಲ ಉತ್ಕೋ ಅನ್ನೋದು, ರೇಷನ್ ಬೇಕು ಅಂದ್ರೆ ಮನೆಗಿರೋ ತುಂಬಿಕೊಡೋದು, ಸೈಟ್ ಬೇಕು ಅಂದ್ರೆ ಹೊಲ್ದಾಗ ಹೋಗಿ ಅಳತೆ ಮಾಡಿ ಕೊಟ್ಬಿಡೋದು. ಯಾರನ್ನ ಸೈಟ್ ಬೇಕು ಅಂದ್ರೆ 2,000 ಕೊಟ್ರೆ ಸಾಕು, ಅವನು ಅಳತೆ ಮಾಡಿ ಕಲ್ಲಾಕಿ ಕೊಟ್ಬಿಡಿನಿ ಅವ್ರಿಗೆ. ಅಯ್ಯೋ, ಯಾರನ್ನೂ ಕೇಳಕ್ಕಿಲ್ಲ, ಚಿಕ್ಕಪ್ಪನೂ ಕೇಳಕ್ಕಿಲ್ಲ, ಚಿಕ್ಕಮ್ಮನೂ ಕೇಳಕ್ಕಿಲ್ಲ, ನಮ್ಮ ಅಣ್ಣನೂ ಕೇಳಕ್ಕಿಲ್ಲ, ಕೊಟ್ಬಿಡ್ತಿದ್ದೆ. ನೀವು ನಮ್ಮೂರಿಗೆ ಹೋಗಿ ಕೇಳಿದ್ರೆ ಅಲ್ಲಿ ಒಂದೇ ಮಾತು ಹೇಳೋದು ಅವರು, ಅವನು ದೇವರು ಅಂತಾರೆ. ನನ್ನ ಈಗ ಯಾಕೆಂದ್ರೆ ಇಲ್ಲೇ 25 ಕಿಲೋಮೀಟ್ರು ದೇವರು ಅಂತಾರೆ ನನ್ನ. ಯಾರು ಕೆಟ್ಟದ್ದು ಏನು ಅನ್ನಲ್ಲ ನನ್ನ. ಹಂಗಾಗಿ ಏನೋ ಬೆಳ್ಕೊಂಡು ಬಂದು ಮದುವೆ ಆಯಿತು. ಯಾವಾಗ ಅವರು ಡಿವೈಡ್ ಮಾಡಿಬಿಟ್ರು. ಡಿವೈಡ್ ಆದಮೇಲೆ ಊರು ಬಿಟ್ಟು ಬಂದ್ಬಿಟ್ಟೆ. ಬರೀ ಕೈಲಾಗ ಬಂದೆ. ಒಂದು 2 ಮೂಟೆ ಅಕ್ಕಿ ಇದ್ದು, ಒಂದು ಸ್ವಲ್ಪ ರಾಗಿ ಇದ್ದು. ಮದುವೆ ಆಗಿತ್ತು. 2 ಮಕ್ಕಳು, 1 ವರ್ಷದ್ದು, ಒಂದು 4 ವರ್ಷದ್ದು, 3 ವರ್ಷದ್ದು. ಕರ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟೆ.
ಇದೇ ಮಂಜುನಾಥ್ ನಗರದಲ್ಲಿ ಯಾರೋ ಒಬ್ಬ ಆಶ್ರಯ ಕೊಟ್ಟ. ಐನೋರೇ ನಿಮ್ಮ ಮನೆಗೆ ತಿಂದು ಉಂಡು ಬೆಳೆದಿದ್ದೀವಿ, ಇಲ್ಲಿರೋ ಒಂದು ಆದಿನಾರಾಯಣ ಅಂತ ಅವ್ನು ನೆನೆಸ್ಬೇಕು. ನಾನು ಅವನು 2 ತಿಂಗಳು ಇದ್ದಿದ್ದು ನಾನು ಅಲ್ಲಿ, ಆದರೂ ಅವ್ನು ನೆನೆಸ್ತೀನಿ. ಯಾಕೆಂದರೆ ನನಗೆ ಅವ್ರು ಧೈರ್ಯ ಹೇಳಿ ಕರ್ಕೊಂಬಂದ ಊರಿಂದ. ಬಂದೆ, ಅಲ್ಲಿದ್ದೆ 2 ತಿಂಗಳು. ಅಲ್ಲಿ ದನ ಪನ ಕಟ್ಟಾಕೋರು, ವಾಸನೆ ಸ್ಮೆಲ್ಲು ನನಗೆ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ರುದ್ರಾರಾಧ್ಯ ಅಂಡ್ ಕಂಪನಿಲಿ ಕೆಲಸ ಸಿಕ್ತು, ಕಿರ್ಲೋಸ್ಕರ್ ಕಂಪನಿ ಡೀಲರ್ ಹತ್ರ. ಅಲ್ಲಿ ಹೋಗಿ ಸೆಟ್ಲ್ ಆದೆ. ಅಲ್ಲ ನೀವು ಓದಿದ್ದೆ ಎಷ್ಟು SSLC ಅಷ್ಟೇನೆ, ಆದ್ರೂ ನಾನು ಮ್ಯಾನೇಜರ್ ಕೆಲಸ ಮಾಡಿವ್ನಲ್ಲಿ. ಹೆಂಗೆ? ಗೋಡನ್ ಸೂಪರ್ವೈಸರ್ ನಾನು. ಹೆಂಗ್ ಎಲ್ಲ ಕನ್ನಡದಾಗೆ ಬರೀವ್ನಿ, ಇಂಗ್ಲೀಷ್ ಬರೆಯಕ್ಕೆ ಬರಕ್ಕಿಲ್ಲ. ಅಲ್ಲಿ ಏನೇನು ಹೋಗಿದೆ ಎಲ್ಲ ಕನ್ನಡದ ಬರೀವ್ನಿ, ನಗೋರು ಹಂಗೂನು. ಅವರು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡ್ಕೊಳೋರು. ಹಂಗೆ ಆದ್ರೆ ನಂಬಿಕೆ, ನನ್ನ ಮೇಲೆ ನಂಬಿಕೆ ಅವ್ರಿಗೆ. ಬಟ್ ಒಂದು ಆಲ್ರೆಡಿ ಮದುವೆ ಆಗಿತ್ತು, ಮಕ್ಕಳಿತ್ತು. ಬೆಂಗಳೂರನ್ನ ದೊಡ್ಡ ಊರಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರುತ್ತೆ. ಹೌದು, ಹೇಗೆ ಧೈರ್ಯ ಮಾಡಿದ್ರಿ ನೀವು ಅಂತ? ಏನೋ ಅವನಿಚ್ಛೆ, ಭಗವಂತನ ಇಚ್ಛೆ. ಬಂದ್ಬಿಟ್ಟೆ, ಸುಮ್ಮನೆ ಬಂದ್ಬಿಟ್ಟೆ. ಆಮೇಲೆ ಅಲ್ಲಿ ಆಫರ್ ಬಂತು, ಸೇರಿಕೊಂಡೆ. 3 ವರ್ಷ ವರ್ಕ್ ಮಾಡಿದೆ. ಆಮೇಲೆ ಅಲ್ಲಿ ಯಾಕೋ ಸ್ವಲ್ಪ ಬೇಜಾರಾಯಿತು. ಮಗ ಟಾಯ್ಲೆಟ್ ತೊಳಿ ಎಂದ್ಬಿಟ್ಟ, ಅವ್ರ ಮಗ ಇಂಜಿನಿಯರು. ಅದು ಬೇಸರ ಆಯ್ತು ನನಗೆ. ನಾನು ಒಬ್ಬ ಜಂಗಮ, ಎಲ್ಲರದು ಟಾಯ್ಲೆಟ್ ತೊಳಿಬೇಕು ಅಂದ್ಬಿಟ್ಟು ಅವ್ರಿಗೆ ಆಡಿಟ್ ಆಯಿತು ಮಾರ್ಚಿಲಿ. ಎಲ್ಲ ಹೇಳ್ಬಿಟ್ಟು ಬೀಗ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಹಂಗೂ ಅವ್ರು ಬಿಡಲಿಲ್ಲ, ಆದರೂ ನಾನು ಬೀಗ ಕೊಟ್ಟು ಬಲವಂತವಾಗಿ ಕೊಟ್ಟು ಬಂದೆ. ಆಮೇಲೆ ಅವರೇ ಏನು ಮಾಡಿರೋ, ಪಾಪ ಊರಿಂದ ನಮ್ಮ ಬಂದ್ಬಿಟ್ಟವನೇ ಸ್ಕೂಲಿಗೆ ಸೇರಿಸಿರು. SJR ಜಗದ್ಗುರು ರೇಣುಕಾಚಾರ್ಯ ಕಾಲೇಜು, ಎಲ್ಲಿ ರಾಜಾಜಿನಗರ ಎಂಟ್ರೆನ್ಸ್ನಾಗದ್ರಿ, ಅದಕ್ಕೆ ಸೇರಿಸಿರು. 5 ವರ್ಷ ಇದ್ದೆ ಅಲ್ಲೇ. ಒಂದು ರೂಮ್ ಕೊಟ್ಟಿದ್ರು, ರೂಮ್ನಾಗ ಜವಾನ್ ಕೆಲಸ ಮಾಡಿಕೊಂಡು ನೈಟ್ ವಾಚ್ಮ್ಯಾನ್ ಕೆಲಸ. ಮನೆ ಕೊಟ್ಟಿದ್ರಲ್ಲ, ಅದು ಫ್ರೀ ಅಂದ್ಬಿಟ್ಟು ಅಲ್ಲೇ ಕಾವಲು. ನಮ್ಮ ಹೆಂಗಸರು 2 ಮಕ್ಕಳು ಹಾಕ್ಕೊಂಡು ಅಲ್ಲಿ LKG UKG 1ನೇ ಕ್ಲಾಸ್ ಓದಿಸ್ತೆ ಚಿಕ್ಕ ಮಗಳನ್ನ. ಆ ಮೇಡಮನ್ಗೂ ನನಗೂ ಸೆಟ್ ಆಗಕ್ಕಿಲ್ಲ. ಇಡೀ ಬೆಂಗಳೂರನ್ನ ಸೈಕಲಾಗಿ ತುಳಿದಿದ್ದೀನಿ, ಇಡೀ ಬೆಂಗಳೂರು. ಈ KR ಸರ್ಕಲ್ ತಕ ಇರ್ಬೋದು, BE ಆಫೀಸು, ಡೈರೆಕ್ಟರ್ ಆಫೀಸು, ಎಲ್ಲೋದ್ರೂ ನಾನು ಜವಾನ್ ಅಂತಾರೆ ಯಾರು ನೋಡೋಕ್ಕಿಲ್ಲ. ಸ್ಕೂಲ್ ಯಜಮಾನ ಬಂದವನೇ ಅಂತ ನೋಡೋರು. ಬೇಕಾದ್ರೆ ಈಗ ನೀವು ಹೋಗಿ SJR ನನ್ನ ಹೆಸರು ಹೇಳಿರು, ಅಲ್ಲಿ ಹಂಗೆ ಹೇಳ್ಬೇಕು. ಅವರು ಫೀಸ್ ಕಲೆಕ್ಷನ್ ಮಾಡೋರು ಒಬ್ರಿದ್ರು ಕ್ಲರ್ಕು. ದುಡ್ಡು ತಗೊಂಡೋಗೋದು, ಬ್ಯಾಂಕಿಗೆ ಕಟ್ಟೋದು. ಆಮೇಲೆ ಅಲ್ಲಿ ಸಂಬಳ ತರೋದು, ಇವ್ರಿಗೆ ಕೊಡೋದು. ಅವಾಗೆಲ್ಲ ಕೈಯಾಗಿ ಕೊಡ್ತಿದ್ರು ಸಂಬಳ, ಈಗಲ ಹಂಗೆಲ್ಲ ಆನ್ಲೈನ್ ಅಲ್ಲ. ನಾನೇ ತರಿವ್ನಿ 2 ಲಕ್ಷ 3 ಲಕ್ಷನ 5 ಲಕ್ಷ ತಗೊಂಡೋಗಿ ಕಟ್ಟಿವ್ನಿ. ಒಬ್ಬರು ಹೊಸದು, ಅವಾಗ ನಾನಿನ್ನ ಸ್ಕೂಲಿಗೆ ಸೇರಿ ನನ್ನ ಕೈಗೆ ದುಡ್ಡು ಕಳಿಸಿರು. ಸ್ಕೂಲಿಗೆ ತಗೊಂಡೋದೆ. ಫೋನ್ ಹಿಂದೆನೇ ಮಾಡ್ಯಾರ ಹೆಡ್ ಮೇಡಮ್ನಿಗೆ, ಇವ್ನು ಯಾರ ಕೈಲಾಗ ಕಳಿಸಿದ್ದೀರಾ, ಓದ್ಕೊಂಡು ಹೋದ್ರೆ ಏನು ಮಾಡ್ತೀರಾ 5 ಲಕ್ಷನೂ. ಅವಾಗ 5 ಲಕ್ಷ ಅಂದ್ರೆ ಏನು 5 ಕೋಟಿ. ಓದ್ಕೊಂಡು ಹೋದ್ರೆ ಏನು ಮಾಡ್ತೀರಾ ಅಂತ ಈ ಸ್ಕೂಲವ್ರು ಹೇಳವ್ರೆ. ಅವನು ಹೇಳವ್ ಮ್ಯಾನೇಜರು, ರೇ ಸ್ವಾಮಿ ಅವ್ನ ಸ್ಕೂಲ್ ಯಜಮಾನ, ಅವನು ಓದ್ಕೊಂಡು ಎಲ್ಲಿ ಓದ್ತಾನೆ ಅಂದ್ಬಿಟ್ಟವ್ರಿ ಇವರು. ಅವನು ಆಮೇಲೆ ನಾನು ಹೋದಾಗ ನನಗೇನು 5 ನಿಮಿಷ ಕುಂಡ್ರಿಸ್ಕೊಳಕ್ಕಿಲ್ಲ. ಪಟ್ ಅಂತ ಅಲ್ಲಿ ಎಣಿಸ್ಕೊಡೋರು, ಒಳಕ್ಕೆ ಹಾಕ್ಕೊಡೋರು, ಇಲ್ಲ ಕೊಡ್ಬೇಕಾ ಪಟ್ ಅಂತ ಕೊಟ್ಬಿಡೋರು. ಕುಂಡ್ರಿಸೋಕ್ಕೆಲ್ಲ ನಾನು ನೋಡಿ ಕರೆಯೋರು, ಹಿಂಗೆ ಬೈಲಿ ಇನ್ನೋರು ಹೋಗಿವ್ನಿ ಮಾಡಿ ಕೊಟ್ಬಿಡೋರು. ವಿಶ್ವಾಸ ಆಗೋಯ್ತು. ಮ್ಯಾನೇಜರ್ನ ಜೋಬ ಮಾಡಿಕೊಂಬಿಟ್ಟೆ. ಆ ಕ್ಲರ್ಕ್ಗಳೆಲ್ಲ ಜೋಬ ಮಾಡಿಕೊಂಬಿಟ್ಟೆ. ಒಬ್ಬ ಕ್ಲರ್ಕು ವೆಂಕಟರಾಜ್ ಅಂತ ಅವನ ಹೆಸರು. ಅವರು ತಮ್ಮ DC ಆಗಿದ್ರು, ಅಣ್ಣ. ಕೋಲಾರದಾಗ DC ಆಗಿದ್ರು ಅವರು, ಮುಳ್ಬಾಗ್ಲಾಗ DC ಆಗಿದ್ರು. ಆಮೇಲೆ ಅವರು ಸ್ವಂತ ಊರು ಮುಳ್ಬಾಗ್ಲು. ಆಮೇಲೆ ನಾನೇನು ಮಾಡಿದೆ, ಭಾಳ ವಿಶ್ವಾಸ ಆಗೋಯ್ತು. ನೀವಿರತ್ತವ್ ನನಗೊಂದು ಜಾಗ ಕೊಡಿಸಿ ಅಂದರು. ಮನುಷ್ಯತ್ವ, ಮಾನವನಿಗೆ ಎಷ್ಟು ಮರ್ಯಾದೆ ಅನ್ನೋದಕ್ಕೆ. ಚನ್ನನಾಯಕನ ಪಳ್ಯಕ್ಕೆ ಹೋಗಿ ಬಂದು ಕರ್ಕೊಂಬಂದು ಚಂದ್ರಶೇಖರ್ ಹತ್ರ ಒಂದು ಸೈಟ್ ಕೊಡಿಸ್ದೆ. ಅಲ್ಲಿ ಮನೆ ಕಟ್ಕೊಂಡ್ರು. ಆಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು. ಅವ್ರನ್ನ ಮಾಧವರ ಪಂಚಾಯತಿ ಗ್ರಾಮ ಇದ್ರೊಳಗಿದ್ರು, ಬ್ಯಾಂಕಲ್ಲಿ SBIನಲ್ಲಿ. ಆಮೇಲೆ ಅವರು ಬೇರೆ ಕಡೆ ಹೋದ್ರು. ಮನೆ ದೂರ ಆಗ್ತದೆ ಅಂದ್ಬಿಟ್ಟು ಅವರು ಮನೆ ನನಗೆ ಕೊಟ್ಟರು ಖರೀದಿಗೆ. ನಾನೇ ತಗೊಂಡೆ 2,30,000 ತಗೊಂಡೆ. ಸಂಬಳ ಎಷ್ಟು ಬರೋದು ಸ್ಕೂಲಲ್ಲಿ? 1,000 ಕೊಡೋರು, ಒಂದು 2-3 ಸಾವಿರ ಗಿಂಬಳ ಸಿಕ್ಕೋದು. ಹೆಂಗೆ? ಈ 1,000 ಜನ ಹುಡುಗರಿದ್ರು ನಮ್ಮ ಸ್ಕೂಲಲ್ಲಿ. 500 ಜನ ನನ್ನ ಕೈಗೆ ಕಾಸು ಕೊಟ್ಟೋಗೋರು. ಫೀಸು 100 ಕಟ್ಟೋನ್ಗೆ 80 ರೂಪಾಯಿ. ಅವಾಗೆಲ್ಲ 80 ರೂಪಾಯಿ 60 ರೂಪಾಯಿ ಇತ್ತು LKG UKGಗೆ. ಮಿಡ್ಲ್ ಸ್ಕೂಲವ್ರಿಗೆ 150 ಇತ್ತು. 200 ಕೊಡೋರು. ಇವರು 100 ಕೊಡೋರು. ಅವನ್ರಾಗ 50 ಉಳಿಯೋದು, ಇವಂದ್ರಾಗ 20 ಉಳಿಯೋದು. ಯಾರು ನನ್ನ ಹತ್ರ ದುಡ್ಡು ಮುಟ್ಟಕ್ಕಿಲ್ಲ ವಾಪಸ್ಸು. ಮೇಡಮ್ದಿರ್ಗೆ ಸಾಲ ಕೊಟ್ಟೆ. ಅವಲೇ ಮೇಡಮ್ದಿರ್ಗೆ ಸಾಲ ಕೊಟ್ಟೆ. ಏನಾಡು ದುಡ್ಡು ಹುಟ್ಟದು. ಅಲ್ಲಿ ಸ್ಕೂಲಾಗ ಬಂದವ್ರಿಗೆಲ್ಲ ಊಟ ಹಾಕಿವ್ನಿ.
ಹಂಗೂ ಮೇಡಮ್ಮ ಬೈಯೋಳು, ಎಷ್ಟು ಜನ ಬರ್ತಾರೆ ಅವ್ರ ಮನೆ ನೆಂಟರು ಅಂತ ಬೈಯೋಳು. ಹಾಂ ಅಲ್ಲೇ ನೋಡೋರು, ಗೇಟ್ನಾಗೆ ಬರ್ಬೇಕಲ್ಲ ಹಾಂ ನಮ್ಮ ಮನೆಗೆ ಬರ್ಬೇಕಾದ್ರೆ. ಹಾಂ ಅವಳು ಮಾಡಿ ಮೇಲೆ ಫಸ್ಟ್ ಫ್ಲೋರ್ನಾಗೆ ಬಿಲ್ಡಿಂಗ್ ಅವಳು ಕೂತ್ಕೊಂತಿದ್ದು, ಕಿಟ್ಕೆತವೇ ಕೂತಿರೋಳು. ಯಾರು ಬರ್ತಾರೆ ನಮ್ಮ ಮನೆಗೆ, ಯಾರು ಬರ್ತಾರೆ ಅಂತ ನೋಡ್ತಾ ಇರೋಳು. ಎಷ್ಟು ಜನ ಬರ್ತಾರೆ ಅವ್ನ ಮನೆಗೆ ನೋಡೋ ಅಂತ. ಹಾಂ ಅಯ್ಯೋ ಅವ್ನು ಹಂಗೇನೆ ಅನ್ನೋರು. ಅವ್ನು ಹಂಗೆ ಯಾರು ಬಂದರು ಊಟ ಹಾಕ್ಬೇಕು ಅವನು. ಸೊ ಅಟೆಂಡರ್ ಆದವ್ರು ಹೋಗಿ ಸ್ಕೂಲ್ ಮಸ್ತರ್ಗೆ ನೀವು ಸಾಲ ಕೊಡಂಗಾದ್ರಿ. ಹಾಂ ಇಡೀ ಮೇಡಮ್ದಿರಿಗೆಲ್ಲ ದುಡ್ಡು ಕೊಡೀನಿ. ಹಾಂ ಸಾಲ ಕೊಡೀನಿ. ಅಷ್ಟು ದುಡ್ಡು ಹುಟ್ಟೋದು. ಹಾಂ ಬಡ್ಡಿ ಕೊಡೋರು ಪಾಪ. ಹಾಂ ಬಡ್ಡಿ ಕೊಡೋರು. ಹಾಂ ಹಂಗೆ ಇಸ್ಕೊಳಕ್ಕೆಲ್ಲ ಅವ್ರನ್ನು. ಹಾಂ ಆಮೇಲೆ ಚೆನ್ನಾಗಿದ್ದೆ. ಒಂದು ಕ್ಲಾಸ್ ಪಾಠ ಮಾಡಿದೆ. ಒಬ್ಬ ಮೇಡಮ್ಮ ನನ್ನ ಒಂದ್ಸರಿ ಮಾತಾಡಿಸಿ ಸ್ಮೈಲ್ ಮಾಡ್ಕೊಂಡು ಇನ್ನೊಂದು ಕ್ಲಾಸ್ಗೆ ಓದ್ತಿದ್ರು. ನಾನು ಅಷ್ಟು ಜೋಕ್ಸ್ ಮಾಡೀನಿ. ಹೌದಾ? ಅದು ಎಲ್ಲಿ ಬರೋವ ಈಗೆಲ್ಲ ಮರ್ತಿದ್ದೀನಿ. ಹಾಂ ಆಯಮ್ಮ ಅವರು ಹೈಸ್ಕೂಲ್ ಮೇಡಮ್, BA B.Ed MA. ಈಗ ನೀವು ರಾತ್ರಿ ಹೇಳ್ತಿರಲ್ಲ ಮೇಡಮ್ ಹತ್ರ ಹಂಗೆ 2 ಕೋಟಿ ಬಳೆ. ಹಾಂ ಹಾಂ ಅವ್ರಿಗೇನೋ ಹೇಳ್ಬಿಡೀನಿ. ಹಾಂ ಅವರು ಅವೆಲ್ಲ ಎಲ್ಲಿ ಕಲ್ತಿದ್ದೀರಾ ನೀವು ಅನ್ನೋರು. ಆ ಮೇಡಮ್ದಿರು. ಆ ಲೆಕ್ಚರರ್ಸ್ಗಳು ಬರೋರು. ಯಾವುದು ಕಾಲೇಜ್ ಅದು? SCRನಾಗ ವುಮೆನ್ಸ್ ಕಾಲೇಜ್ ಅಂತದೆ. ಬರೀ ಲೇಡೀಸು. ಅಲ್ಲಿ ಮೇಷ್ಟ್ರುಗಳೆಲ್ಲ ಇರೋರು. ಅವ್ರು ನನ್ನ ಹತ್ರ ಬರೋರು. ಲಿಂಗಣ್ಣ ಒಬ್ಬರು, ಬ್ರಾಹ್ಮಣರೊಬ್ಬರು ಮೇಷ್ಟ್ರು, ಚಿಕ್ಕಣ್ಣ, ಒಂದು 5-6 ಜನ ಬರೋರು. ಇವೆಲ್ಲ ಎಲ್ಲಿ ಕಲ್ತಿದ್ದೀರಾ ಅನ್ನೋರು. ನಾನು ಅಷ್ಟು ಜೋಕ್ಸ್ ಮಾಡೀನಿ. ಅಷ್ಟು ತಮಾಷೆ ಮಾಡಿಕೊಂಡು ಅವ್ರಿಗೆಲ್ಲ, ನಾವು ಸ್ವಾಮಿ ಹೈಸ್ಕೂಲ್ ಮಾಸ್ಟ್ರು, ನೀನೊಬ್ಬ ಆರ್ಡಿನರಿ ಜವಾನ, ನೀನು ಮುಂದೆ ನಾವಲ್ಲಪ್ಪ ಅಂತ ಕೈ ಮುಗಿಯೋರು. ಈಗೂ ಅವರೆಲ್ಲ ಹತ್ತಾರೆ ನನ್ನ. ಏನೋ ನಿಂದು ಪವಾಡ ಅಂತಾರೆ ಅಷ್ಟೇ. ಈ ಮಾರ್ಚ್ ಏಪ್ರಿಲ್ಗೆ ರಜೆ ಬಂತು, ಬಂದ್ಬಿಟ್ಟೆ. ಬಂದಿಲ್ಲಿ ಸುಮ್ಮನೆ 1-2 ತಿಂಗಳು ಊಟ ಮಾಡ್ಕೊಂಡು ಮನೆ ಇತ್ತು, ಮನೆ ಮಲಗಿದ್ರಿ. ಆಮೇಲೆ ಏನಾಯಿತು, ಅವಾಗೇನು 100 ರೂಪಾಯಿ ಫೀಸು ಅಣ್ಣಪ್ಪನ ಸ್ಕೂಲಿಗೆ ಸೇರಿಸಿದ್ದೆ. ಆಮೇಲೆ ಒಬ್ಬ ಅಂಗಡಿ ಕೊಡ್ತೀನಿ ಇಂದ ಚಿಕ್ಕಬಿದ್ರ ಕಲ್ಲಿಗೆ. ಅದು ಸಿದ್ದಮ್ಮ ಅಂತ ಅವಳೆ ಸ್ಕೂಲಾಗ ಜವಾನ ಈಗ ಅವಳು. ಅವ್ರ ಮನೆ ಅಂಗಡಿ ಖಾಲಿ ಇತ್ತು, ಎಲ್ಲ ಮೆಟೀರಿಯಲ್ಸ್ ಇತ್ತು. ಅವನು ಹಿಂಗೆ ನನ್ನಂಗೆ ಲಾಸ್ ಆಗ್ಬಿಟ್ಟಿದ್ದ, ನಮ್ಮವರೇನೆ. ಕೊಡ್ತೀನಿ ನೋಡ್ರಿ ಅಂದ. ಆ ಯೋಗೇಂದ್ರ ಗೌಡ ಅಂತ ಒಬ್ಬಿದ್ದ, ನೀನು ನೋಡಿರ್ಬೇಕು, ಫೈನಾನ್ಸ್ ಮಾಡ್ತಾನೆ, ಮಂಜ ಅಂತ ಅವರಪ್ಪ. ಅಂಗಡಿ ಕೊಡ್ತಾರಂತೆ ನೋಡಿ ಸ್ವಾಮಿ ಅಂದ. ಹೋದೆ, ನೋಡಿದೆ. ಆಮೇಲೆ ನಮ್ಮ ಬ್ಯಾಂಕ್ನವ್ರನ್ನು ಕರ್ಕೊಂಡೋಗಿ ತೋರಿಸ್ದೆ. ಅವರು ಅಲ್ಲೇ ಇದ್ರು ಮನೆ, ಹಳೆ ಬ್ಯಾಂಕ್ ಪರಿಚಯ. ಹೌದು. ಎಲ್ಲ ಲೆಕ್ಕ ಬರೆಸ್ತೆ, ಅಂಗಡಿಗೆ ಏನೇನು ಸಾಮಾನು ಅವರೇ ಬರೆದ್ರಲ್ಲ. ಇಷ್ಟು ಕೊಡ್ಬೋದು ಅಂದ್ರು ಅವರು. 16,000 ಕೊಡ್ಬೋದು ಸ್ವಾಮಿ ಅಂದರು. ನಾನು 22,000 ಕೊಟ್ಟೆ ಅವನಿಗೆ, ಅಂಗಡಿನಿಗೆ. ಎಲ್ಲ ಡ್ರಮ್ಮು, ತಕ್ಕಡಿ ಎಲ್ಲ ಫುಲ್ ಇದ್ದು ಸಾಮಾನು ಎಲ್ಲ. ಏನು ನಾನು ಮಾಡೋಂಗಿಲ್ಲ, ರೇಷನ್ ತಂದು ಹಾಕೊಂಡು ಮಾರೋದಷ್ಟೇ. ತಗೊಂಡೆ, ಓಪನ್ ಮಾಡಿದೆ ಸ್ವಾಮಿ. ಕ್ಯೂ ನಿಂತಿರೋರು ತಾಯಿ. ಅವರಲ್ಲಿ ನಮ್ದು ನಾನು ನಿಂತಿದ್ದೆ. ಕ್ಯೂ ನಿಂತ್ಕೊಂಡವರು. ಹೆಂಗೆ ಅಂದ್ರೆ ನಾನು ನಿಧಾನಕ್ಕೆ ಹೋಗಿವ್ನಿ. ಸೈಕಲ್ ಇತ್ತು ನಂದು, ರ್ಯಾಲಿ ಸೈಕಲ್ ಹೋಗಿ ನಿಲ್ಲಿಸಿ ಬಾಗಿಲು ತೆಗೆದ್ರೆ ಕ್ಯೂ ನಿಂತ್ಕೊಂಡವ್ರು. ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 12 ಗಂಟೆಗೆ ಬಾಜಿಕ್ಲಾಕ್ಬಿಡೀನಿ. 4 ಗಂಟೆ ತೆಗಿಯಕ್ಕೆಲ್ಲ ಉಂಡ್ಬಿಟ್ಟು ಮನೆ ಮಲಗಿದ್ದು 4 ಗಂಟೆಗೆ ಹೋದ್ರೆ ಮುಚ್ಕೊಂಡಿರೋರು. ಎಲ್ಲಿ ತೆಗಿ ಮನೆ ಕಾಯುವಾಗ ಹೋಗಂತ ಬೈಕೊಂಡವ್ರು. ಇಷ್ಟೊತ್ತಾದ್ರೂ ಬಾಗಿಲು ತೆಗಿಯಲ್ವಲ್ಲ ಅಂತ. ಎಲ್ಲವೂ ಸಾಲವೇ, ಬರ್ಕ ಪುಸ್ತಕದಾಗೆ ಕೊಡು ನಿಂತಿರೋರು. ಹಂಗಾಗಿ ವ್ಯಾಪಾರನೂ ಆಯಿತು. ಅವಾಗ ಆಮೇಲೆ ಸಾಲ ಎಲ್ಲರಿಗೂ ಕೊಡೀನಿ. ತಿಂಗಳಾದ್ಮೇಲೆ ಕೆಲವ್ರು ಕೊಡೋರು, ಕೆಲವ್ರು ಓದ್ಕೊಂಡು ಹೋಗೋರು. ಹೋಗಿದ್ದೆಲ್ಲ ಹೋಗ್ಲಿ ಬಿಟ್ಟಾಕಿದೆ, ಲಾಸ್ ಆಗೋಯ್ತು. ಎಷ್ಟು ವರ್ಷ ಮಾಡಿದ್ರಿ? ಒಂದು 4-5 ವರ್ಷ ಮಾಡಿದೆ. 5 ವರ್ಷ ಮಾಡಿದ್ರಿ. ರೇಷನ್ ತರೋದು, ಹಾಕೋದು, ಸಾಲ ಕೊಡೋದು. ರೇಷನ್ ಅಂಗಡಿಗೆ ಹೋಗೋದು, ಅವನಿಗೂ ಸಾಲ ಹೇಳಿವ್ನಿ. ಅವ್ರು ಕೊಡಕ್ಕಿಲ್ಲ, ಅಲ್ಲೆಲ್ಲ ಕೊಡಲ್ಲ. ಅಲ್ಲಿ RMCಗೆ ನಾನು ಆದಿನಾರಾಯಣ ಶೆಟ್ಟಿ ಅಂತ ಇದ್ದ. ಸ್ವಾಮಿ ನೀನು ಯಾಕೆ ಹಿಂಗೆ ಮಾಡ್ತೀಯ? ನೀನು ಸಾಲ ತಗೊಂಡೋಗಿ ಎಲ್ಲಿಂದ ದುಡಿಮೆ ಮಾಡ್ತೀನಿ? ನೀವು ಎಲ್ಲರೂ ಇನ್ನೂ ಉಳಿಸಿ ಮಾಡ್ತಾರೆ, ನೀನು ಹಿಂಗೆ ಮಾಡ್ತೀಯ ಅನ್ನೋನು. ಏನೋ ಹಿಂಗೆ ತಗೊಂಡೋಗ್ತಾರೆ ಸ್ವಾಮಿ ಬಡವರು. ನೀವು ಕೊಡೋನು ಪಾಪಪ್ಪ, ಸಾಲ ಕೊಡೋನು 5-6 ಸಾವಿರ ರೂಪಾಯಿ ಕೊಡೋನು. ಯಾವಾಗ ಸಾರ್ ನನ್ನ ಲೋಡ್ ಬಂದ್ಬಿಡೋದು. 5-6 ಸಾವಿರ ಕೊಟ್ರೆ ಸಾಮಾನು ಅಂಗಡಿ ತುಂಬಿಡೀನಿ. ಇವತ್ತೆಲ್ಲ ನಾಳೆ 3 ದಿನಕ್ಕೆ ಖಾಲಿ. ತಗ ಉದ್ರಿ ಬರೀ ಕೊಡು ಉದ್ರಿ. ಹಿಂಗಾಗಿ ಎಲ್ಲ ಕಳೆದೆ ಸ್ವಾಮಿ. ಕಳೆದಾದ್ಮೇಲೆ ಲಾಕ್ ಆಯಿತು. ಈಗ ಮನಿ ಯಾಕೆ ಮಾರಿದ್ರಿ? ಚನ್ನಕ್ಕನಪಾಳ್ಯದಲ್ಲಿ ಮಾಸ್ಟರ್ ಇವು ಕೊಟ್ಟಿದ್ದೆ, ಅಲ್ಲಿ ಸ್ವಲ್ಪ ಎಲ್ಲರಿಗೂ ಸಾಲ ಕೊಡಿಸ್ದೆ. 2000 ಇಸ್ವಿ ಒಬ್ರು ಕಾಸು ಕೊಡಲಿಲ್ಲ. ಅವಾಗ ಏನು ಮಾಡೋಕ್ಕೆ ಬರಲಿಲ್ಲ, ವಿಧಿ. 5% ಯಾವಾಗಲೂ ಸಾಲ 5% ಬಡ್ಡಿ. ನಮ್ಮ ಹತ್ರ ಇದ್ರೆ ಕೊಡ್ತೀವಿ,
ಈಗ ಎಲ್ಲರದು ಸಹಜ ತಾನೇ ಯಾರಿಗಾರ ಇಲ್ಲ ಅಂದ್ರೆ ಪಾಪ ಕೊಡ್ಬೇಕಂತ ಇಷ್ಟ ಇರುತ್ತೆ ನಮಗೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ನಾವು ಹಂಗನ್ ಮಾಡಲಿಲ್ಲ ನಾನು. ಹಾಂ ದಯಾನಂದ ಅಂತ ಅವನೇ, ಅವ್ರ ತಾಯಿ ಹತ್ರ ಹೋಗೋದು ಕೊಡವ ಕಾಸು ಎಲ್ಲ ಹೆಂಗಸ್ರೇ ಕೊಡೋರು 50,000 ಲಕ್ಷನ. ಅವನಿಗೆ ಅದು ಹೆಂಗೆ ಅಲ್ಲಿ ನಿಮ್ದು ಬೆಳೀತಿತ್ತು ಫ್ರೆಂಡ್ಶಿಪ್? ಅಲ್ಲಿ ನನ್ನ ಎಲ್ಲ ಇಷ್ಟಪಡೋರು, ನನ್ನ ಐನೋರು ಒಳ್ಳೆನು ನಮ್ಮ ಕಡೆರು ಅಂದ್ಬಿಟ್ಟು, ನಮ್ಮ ಕಡೆರೇ ಅವರೆಲ್ಲ ಸೊಸೆದಿರು. ನಾನೊಂದು ಸ್ವಲ್ಪ ಶುದ್ಧವಾಗಿದ್ನಲ್ವಾ, ಎಲ್ಲೋದ್ರು ನನಗೆ ಈಗ ನೋಡ, ಈಗ ಆ ತಾಯಿಯವರು ಅಷ್ಟೇ ಐನೋರು ಒಳ್ಳೇನು ಅಂದ್ಬಿಟ್ಟು ಎಲ್ಲನೂ ಹೋಗ್ಬೇಕು ಅಂದರೆ ಐನೋರೇ ಒಂದು ನಿಮಿಷ ಬರ್ರಿ ಹೋಗಿ ಬರೋಣ ಅಂತದ್ದು. ಯಾರ ಜೊತೆ ಹೋಗಲ್ಲ ಅದು, ಯಾರ ಗಾಡಿನೂ ಬೇರೆಯವ್ರ ಗಾಡಿ ಹಂಗೆ ಹತ್ತಲ್ಲ, ಹಂಗೆ ನಮಗೆ ವಿಶ್ವಾಸವಾಗಿದ್ದರೆ ಮಾತ್ರ ಓದ್ತದೆ. ಗಂಡ ಇರೋ ತಕ್ಕ ಪಕ್ಕ ಕರ್ಕೊಂಡು ಓಡಾಡ್ಸೋರು, ನಾನು ಹಂಗಿದ್ದೆ. ನನ್ನ ನಂಬೋರೆಲ್ಲ ಹಂಗೋ ಏನವ ನನಗೆ ಸತ್ಗಿತ್ತು ಹೋದ್ರಿ ಹಂಗೆ ಇಷ್ಟೊಂದು ದುಡ್ಡು ಕೊಡ್ತಿರಲ್ಲ, ಅವಾಗೇನೆ ಒಂದು ಚೀಟಿ ಬರೆದು ನಂದು ಹೆಸರು ಬರೆದು ಚೀಟಿ ಬರೆದು ಇಷ್ಟು ದುಡ್ಡು ಅಕಸ್ಮಾತು ನಾನೇನ ಸತ್ರೆ ನನ್ನ ಮಕ್ಕಳನ್ನ ಕೇಳ್ರಮ್ಮ ಅಂತ ಹೇಳಿ ಬರೆದು ಕೊಟ್ಟಿದ್ದೀನಿ. ಅವ್ರು ಗಂಡದಿರಿ ಕಾಣ್ದಂಗೆ ಕಾಸು ಕೊಟ್ಟಿರೋರು, ಅವ್ರು ಋಣ ಕೊಡ್ಬೇಕಲ್ಲ, ಒಂದು ಮಾರೋದು. ನೀವು ಬರೆದು ಕೊಡ್ತಿದ್ರಿ ಅವ್ರಿಗೆ? ಚೀಟಿ ಅವ್ರಿಗೆ ಬರ್ಕೊಟ್ಟು ಮಡಕೆಗೆ ಕುಡ್ಕೆಗೋ ಇಟ್ಕೊಂಡಿರೋರು ಅವರು. ಯಜಮಾನ್ರಿಗೆ ಗೊತ್ತಿಲ್ದಂಗೆ ಕೊಡೋರು 40-50 ಸಾವಿರ. ಅದನ್ನ ನಾನು ನೀರ್ಗೆ ಹಾಕ್ಬಿಡಿ ತಗೊಂಡೋಗಿ ಕೊಡೀನಿ, ಅವ್ರು ಉಪಯೋಗಿಸ್ಕೊಳಕ್ಕೆಲ್ಲ. ಮನೆಗೇನೆ ಕಟ್ಕೊಡೋರು, ಸಾಲ ಕೊಡ್ಸೀನಿ, ಮಕ್ಕಳು ಓದ್ಸಕ್ಕೆ ಕೊಡ್ಸೀನಿ, ಸೈಟ್ ತಗೊಳಕ್ ಕೊಡ್ಸಿದ್ದೀನಿ, ಮದುವೆ ಮಾಡಕ್ ಕೊಡ್ಸಿದ್ದೀನಿ, ಕೊಡಕ್ಕಿಲ್ಲ. ನನ್ನ ವೀಕ್ನೆಸ್ ನೋಡಿ ಅವ್ರು ಏನು ಮಾಡೋರು, ಹೆಂಗೋ 500 ಚೆನ್ನಾಗಿ ಅವನೇ ಕಾಸು ಆಡೋದು ಚೆನ್ನಾಗಿ. ನನಗೆ ಬಡ್ಡಿ ಅಂದರೆ ಕೆಲವರು ಒಂದೊಂದು ವರ್ಷ ಒಂದು 6 ತಿಂಗಳು ಕೊಡೋರು, ಆಮೇಲೆ ನಿಲ್ಲಿಸ್ಬಿಡೋರು. ಅವಾಗ ದಪ್ಪ ಆತಾ ಬಂತು ಗಂಟು, 10 20 20 40 ಹಿಂಗಾಗೋಗ್ಬಿಟ್ಟು 25 ಲಕ್ಷ ಸಾಲ ಆಯಿತು. 2000 ಇಸ್ಬೇಕು ಝೀರೋ ಆಗೋದೆ ಎಲ್ಲ. ಅವಾಗ ಕರೆದು ಕೊಟ್ಟೆ ಸೈಟ. ಎಷ್ಟು ಕೊಡ್ತೀಯಾ? 50,000 ಕೊಡ್ತೀಯಾ? ಎಲ್ಲಿದ್ದು ಸೈಟ್? ಚನ್ನನಾಯಕನಪಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಮನೆ ಒಂದೇ ಇತ್ತು ನಿಮ್ದು? ಸೈಟ್ ಎಲ್ಲಿಂದ ಆಯ್ತು? ಅಲ್ಲೇ ಮನೆ ಒಂದು ಸೈಟು 3 ಪಕ್ಕದಾಗಿದ್ದು ಸೈಟ್. ಆಮೇಲೆ ಅವು ಸ್ಕೂಲ್ನಾಗ ಇದ್ದಾಗ ಮಾಡಿದ್ದು? ಹೌದು, 3 ಸೈಟ್. 3 ಸೈಟು ಒಂದು ಮನೆ. ಆಮೇಲೆ ಇಲ್ಲಿ ಮಿಷಿನ್ ಮನೆ ನಾಗಪ್ಪನ ಮನೆ ತಾವು ವೆಂಕಟರಾಜು ಅಂತ ಬ್ಯಾಂಕ್ನವ್ರದ್ದು, ಆ ಮನೆ ನಾನೇ ತಗೊಂಡಿದ್ದೆ. ಬರೀ 2 ಲಕ್ಷಕ್ಕೆ ಕೊಟ್ಟೆ, 2.30 ತಗೊಂಡು 2 ಕೊಟ್ಟೆ. 2 ಅಲ್ಲ, ಇನ್ನೂ 5,000 ಕಮ್ಮಿ ಕೊಟ್ರು. ಯಾರೋ ನಮ್ಮ ಫ್ರೆಂಡೇ ಅಲ್ಲ, ರಾಮಯ್ಯ ಅಂತ ಅವನೇ, ಈಗೂ ಅಲ್ಲಿ ಚಿಕ್ಕಬಿದ್ರ ಕಾಲಾಗ ಅವನೇ ರಾಮಯ್ಯ ಅಂತ. ಅವ್ರಿಗೆ ಕೊಟ್ಟೆ, ಅವರ ಮಾವನಿಗೆ. ಇನ್ನಿದ್ದ ಸೈಟ್ಗಳನ್ನ ಅಲ್ಲಿ ಗಂಗಾಧರ ಅಂತ ಸ್ಕೂಲಾಗೆ ಆಟೋ ಓಡಿಸ್ತಿದ್ದ, ನಮ್ಮ SJR ಹೈಸ್ಕೂಲಾಗೆ. ಕರೆದು ಕೊಟ್ಟೆ ಅವ್ನಿಗೆ. ಎಷ್ಟು ಕೊಡ್ತೀಯ? ಕೊಡಲ್ಲ, ಮಡಿಕಳಲ್ಲಿ 2 ಅಂತ. 1 ಲಕ್ಷ ಕೊಟ್ಟೆ 2 ಸೈಟ್ಗೆ ಅವನು. ನೀವು ತೊಗೊಂಡಿದ್ದು ಎಷ್ಟಕ್ಕೆ ಅವನ್ನ? ನಾನು ಎಲ್ಲ ಸೇರಿ 1 ಲಕ್ಷ ತೊಗೊಂಡಿದ್ದೆ ಅವಾಗ 93ರಾಗೆ. 2000 ಇಸ್ವಿಗೆ ಎಲ್ಲ ಜೀರೋ ಮಾಡಿದೆ. ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಕದ್ದು ಕೂತಿದ್ದೆ. ಕೆಂಗೇರಿ ಉಪನಗರದ ಸಿರ್ಕೆ ಅಪಾರ್ಟ್ಮೆಂಟ್ಸ್ ಅಂತ ಬರುತ್ತೆ, ಅಲ್ಲೊಂದು ಎಮ್ಮೆ ಕೊಡಿಸಿದ್ರು ನಿಮ್ಮಂಥವ್ರು. ಹಾಲು ಹಾಕ್ಕೊಂಡು ನಮ್ಮಮ್ಮ ಹಾಲೆಲ್ಲ ಮಾರ್ಕೊಂಬರೋರು, ಆಮೇಲೆ ಪೆನ್ಷನ್ ಬರೋದು, ಊಟ ಮಾಡ್ಕೊಂಡು ದಿನ ಮಲಿಕೊಂಡಿದ್ದೆ. ಹೆಂಡತಿ ಮಕ್ಕಳದು ಎಲ್ಲ ಅಲ್ಲೇ ಇದ್ದು, ಎಲ್ಲ ಅಲ್ಲೇ ಮಡಿಕೊಂಡಿದ್ದೆ. ಒಂದು ಮನೆ ಮಾಡಿ 400 ರೂಪಾಯಿ ಬಾಡಿಗೆ. ಲೈಟ್ ಇರಲಿಲ್ಲ, ನೀರು ಇರಲಿಲ್ಲ. ನೀರು ಅಲ್ಲೇ ಬೀದೆಗೆ ಇಟ್ಕೊಂಬರ್ಬೇಕಾಯ್ತು, ದೀಪ ಹಚ್ಚಿಕೊಂಬೇಕಾಯ್ತು. ಕಾಲ ಕಳೆದವು, ಒಂದು 6 ತಿಂಗಳು ಕಾಲ ಕಳೆದವು. ಮಕ್ಕಳು ಎಷ್ಟು ದೊಡ್ಡ ಇದ್ವು ಅವಾಗ? ಒಂದು 7ನೇ ಕ್ಲಾಸು, ಒಂದು 5. 7ನೇ ಕ್ಲಾಸ್ನೋಳನ್ನ PT ಮೇಸ್ಟ್ರ್ ಒಬ್ಬಿದ್ದ ನಮ್ಮ ಸ್ಕೂಲಾಗೆ. ಅವ್ನ ಹೆಂಡ್ತಿ ರೇಖಾ ಅಂತ ನಮ್ಮ ಜನದವಳು. ಆ ಸ್ವಾಮಿ ನನ್ನ ಅಣ್ಣ ಅನ್ನೋಳು. ಅಣ್ಣ ನಮ್ಮ ಮನೆಗೆ ಬಿಡು ಅವಳನ್ನ 1 ವರ್ಷ ಅಂದ್ಲು. ಅವಳು ಗರ್ಭಿಣಿ ಆಗಿದ್ಲು ಅವಾಗ. ಇವಳು ಹೋದ್ಮೇಲೆ ಗರ್ಭಿಣಿ ಆದ್ಲು ಅವಳು. ಆಮೇಲೆ ಅಲ್ಲಿ ಬಿಟ್ಟೆ, ಅಲ್ಲಿದ್ದೆ ನಾನು ಅವಾಗ. ಆಮೇಲೆ ದಿನ ಹಿಂಗೆ ಹೋಗಿ ಯೂನಿವರ್ಸಿಟಿ ಒಳಗೆ ಕಾಲ ಕಳೆಯೋದು, ಕೂತಿರೋದು, ಆ ಬೆಂಚ್ ಮೇಲೆ ಮಲಗಿರೋದು, ಮನೆಗೆ ಬರೋದು, ಊಟ ಮಾಡೋದು, ಮನೆ ಕಾಣೋದು. 25 ಲಕ್ಷ ಸಾಲ ತಾಯಿ. ಎಲ್ಲಿಂದ ತೀರಿಸ್ತಿ 25 ಲಕ್ಷ ಅವಾಗ? ಈಗಾಗಿದ್ರೆ ಈಗ ಅದು ಬರೀ ಹೆಣ್ಮಕ್ಳು ಕೊಟ್ಟಿರುವಂಥವು. ಹೌದು. ಆಮೇಲೆ ಹಿಂಗೆ ಯೋಚನೆ ಮಾಡ್ತಿದ್ದೆ, ದೇವ್ರು ಇದಾನೆ ಅನ್ನೋದಕ್ಕೆ. ಈಗ ಇಲ್ಲೇ 50,000, ಅಲ್ಲೇ 50,000, ಅಲ್ಲೇ 50,000, ಒಂದು ಹೆಚ್ಚು ಕಡಿಮೆ ಒಂದು 50 ಜನರ ಹತ್ರ ಸಾಲ ಆಗಿದೆ ಅಂತ ಅನ್ಕೊಂಡ್ಬಿಡೋದು. ಹೌದು ಹೌದು. ಅವ್ರೇನ್ ಸುಮ್ಮನೆ ಏನ್ ಬಿಡ್ತಿರ್ಲಿಲ್ಲ, ಭಯ ಒಂದ್ ಶುರುವಾಗಿರುತ್ತೆ ಹೆಣ್ಮಕ್ಳಿಗೆ. ಫೋನ್ ಮಾಡ್ತಿರ್ಲಿಲ್ಲ ಅಥವಾ ಕೇಳ್ತಿರ್ಲಿಲ್ಲ ಅವಾಗ. ಫೋನ್ ಮತ್ತೆ ಹೆಂಗ ಅವ್ರನ್ನೆಲ್ಲ ಸಮಾಧಾನ ಮಾಡ್ತಿದ್ರಿ? ಅದೇ ಮುಖ್ಯವಾದ ಪಾಯಿಂಟ್. ಏನೋ ಕೈ ಮುಗಿವ್ರಿ, ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು 1 ರೂಪಾಯಿ ತಿಂದಿಲ್ಲ ಇವನು ಅಂತ. ಈಗ ನೀವು ಕೊಟ್ಟಿದ್ರಿ ನನಗೆ ಕಾಸು, ನಿಮ್ ಕಾಸು ಅವನಿಗೆ ಕೊಡಿಸಿದ್ದೆ ಕರ್ಕೊಂಡೋಗಿ. ನಿಮಗೆ ಗೊತ್ತಿತ್ತು ದುಡ್ಡು ಅವ್ನು ಕೊಡಕ್ಕೆಲ್ಲ ನಾನು ಕೊಡ್ತಿದ್ದೆ ಬಡ್ಡಿನ. ಆಗ ಅವರು ಸ್ವಲ್ಪ ತಾಳ್ಮೆ ಮಾಡಿರು. ಎಷ್ಟು ಬಡ್ಡಿ? 25 3 75 3%ಗೆ 75 ಆಯ್ತು.
25 1.25 ಲಕ್ಷ ಆಯ್ತು. 1.25 ಲಕ್ಷ. ಹಿಂಗಾಗಿ 25 ಲಕ್ಷ ಬಡ್ಡಿ ದುಡ್ಡಾಯ್ತು. ತಿಂಗಳಿಗೆ 1.25 ಲಕ್ಷ ಬಡ್ಡಿ. ಓಡಾಗ್ಬಿಟ್ಟೆ, ಬಿಟ್ಟು ಓಡೋಗ್ಬಿಟ್ಟೆ. ಬೆಳಗಿನ ಜಾವದಾಗ ಎದ್ದು ಎಲ್ಲ ಗಾಡಿ ತುಂಬಿಕೊಂಡು ಎಲ್ಲೋದೆ, ಅದೇ ಕೆಂಗೇರಿ ಉಪನಗರಕ್ಕೆ ಹೋದೆ. ಅಲ್ಲಿ 6 ತಿಂಗಳಿದ್ದೆ. ಆಮೇಲೆ ನಮ್ಮಮ್ಮ ಕಾಯಿಲೆ ಬಿದ್ದುಬಿಡೋಣ. ಈ ನಮ್ಮ ಮನೆತನ ಚೆನ್ನಾಗಿತ್ತು, ಇವ್ರ ಮನೆ ಇದ್ದಂಗೆ ನಮ್ಮ ಮನೇನು. ಹಿಂಗಿದ್ದವ್ರು ನಮ್ಮಮ್ಮ ಹೇಳ್ತಿದ್ಲು, ಯಾವಾಗಲೂ ಹೇಳೋಳು, ಇಲ್ಲಿ ಎಲ್ಲರಿಗೂ ಹೇಳೋಳು. 10 ಜನಕ್ಕೆ ಅನ್ನ ಆಗ್ತಿದ್ದಿದ್ದು ಮನೆ, ನಾವು ಭಿಕ್ಷೆ ಬೇಡಂಗೆ ಆಗೋಯ್ತು, ನನ್ನ ಮಗ ಹಿಂಗೆ ಮಾಡ್ಕೊಂಬಿಟ್ಟ ಅಂತ ಕಾಯಿಲೆ ಬಿದ್ದುಬಿಟ್ರು. ಮನೋರೋಗ, ಏನು ಕಾಯಿಲೆನೂ ಇಲ್ಲ ಅವಳಿಗೆ, ಮನೋರೋಗ. ಊಟ ಮಾಡೋಕ್ಕಿಲ್ಲ, ನಿದ್ದೆ ಮಾಡೋಕ್ಕಿಲ್ಲ, ಸುಸ್ತು. ನಾನು ಎಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗೋದು, ಪುಕ್ಷೆಟ್ಟಿ ಆಸ್ಪತ್ರೆಗೆ. ಏನೂ ಇಲ್ಲಪ್ಪ ಕಾಯಿಲೆ ನಿಮ್ಮ ಅಜ್ಜಿಗೆ ಅನ್ನೋರು. ಆಮೇಲೆ ಏನು ಮಾಡಿದೆ, ನಮ್ಮ ಮಿಸ್ಸಸ್ಗೆ ಹೇಳಿದೆ, ಅಮ್ಮ ಊಟ ಕಟ್ಕೊಡು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಎಂದೆ. ಕೆಲಸನೂ ಇಲ್ಲ, ಪಲ್ಸನೂ ಇಲ್ಲ, ಊಟ ಕಟ್ಕೊಳೋದು. ಯೂನಿವರ್ಸಿಟಿ ತಕ ಹೋಗೋದು, ನಮ್ಮ ಮನೆಗೂ ಅಲ್ಲಿಗೆ ಹತ್ರ ಯೂನಿವರ್ಸಿಟಿ 2 ಮೈಲಿ. ಅಲ್ಲಿ ಹೋಗಿ ಮರದನಡೆ ಊಟ ಮಾಡೋದು, ಅಲ್ಲೇ ಮಲಗಿರೋದು ಸಂಜೆ ತಕ. ಯಾಕೆಂದ್ರೆ ನಮ್ಮ ಅಮ್ಮನಿಗೆ ಗೊತ್ತಾಗಬೇಕಲ್ಲ ಕೆಲ್ಸಕ್ಕೆ ಹೋಗ್ತಾವ ನನ್ನ ಮಗ ಅಂತ. ಹೋಗಿ 3,000 ಸಂಬಳ, ಒಳ್ಳೆ ಕೆಲಸ ಅಂದೆ. 1 ವಾರಕ್ಕೆ ಚೆನ್ನಾಗಾಗ್ಬಿಡೋಣ. 1 ವಾರಕ್ಕೆ ಮಾಮೂಲಿ ಆಗ್ಬಿಡ್ತು. ನಮ್ಮ ತಾಯಿ, ನಮ್ಮ ಅಮ್ಮನೇ ನನಗೆ ಬಲ. ಅದಕ್ಕೆ ನಮ್ಮ ತಾಯಿ ಋಣ, ಅವಳು ಏನೇ ಆಗಿರಲಿ, ಅವಳು ಎಂಥ ಕೆಟ್ಟೋಳಾಗಿರಲಿ, ತಾಯಿ ಋಣ ಯಾರ ಕೈಲೂ ತೀರ್ಸೋಕ್ಕಾಗಲ್ಲ. ಆ ತಾಯಿನೇ. ಅಪ್ಪಂದೇ ಒಂದು ಕಡೆ ಸೈಡ್ಗೆ ಇಟ್ಬಿಡಿ, ತಾಯಿ ಮಾತ್ರ ತಾಯಿನೇ. ಯಾರೇ ಆಗಲಿ, ನಾನು ನಮ್ಮ ಎಲ್ಲರಿಗೂ ಹೇಳ್ತೀನಿ, ನಾನು ತುಂಬ ಅವಳು ಎಂಥೋಳನ ಆಗ್ಬಿಡ್ಲಮ್ಮ, ಕೆಟ್ಟೋಳಾಗಿರಲಿ, ಏನನ್ನಾಗಿರಲಿ, ಅವಳು ತಾಯಿನೇ ನಮಗೆ. ಏನಮ್ಮ, ತಾಯಿನೇ ನಮಗೆ. ಹಂಗಾಗಿ ನಮ್ಮ ಅಮ್ಮನ ಸೇವೆ ಮಾಡಿದ್ದೀನಿ, ಇವ್ರಿಗೆಲ್ಲ ಗೊತ್ತು. ಪಾಪ ಇವರೆಲ್ಲ ರಾತ್ರಿ ಎಲ್ಲ ಕಾದರು. ನಮ್ಮಮ್ಮ ಸತ್ತ ದಿನ ನಮ್ಮವ್ರು ಯಾರೂ ಬರಲಿಲ್ಲ, ಇವರೇ ಕಾದಿದ್ದೆಲ್ಲ.